ಸೌಮ್ಯನ್ನೇ ಸುದರ್ಶನ್ರವ್ರೆ, ನೀವೇನಪ್ಪ ಶ್ರಮ ಪಟ್ರಿ ಜನಾಂಗಕ್ಕೋಸ್ಕರ? ಈ ವಿಚಾರ ಗೊತ್ತೇನ್ರಿ ನಿಮಗೆ? ಬರ್ತೀರೇನ್ರಿ? ಮತ್ತೆ ಯಾವ್ದಾರ ಡಾಕ್ಯುಮೆಂಟ್ಸ್ ಇದ್ರೆ ತತ್ತಿರೇನ್ರಿ? ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಲ್ರಿ. ಸುಮಾರು ಕಷ್ಟದಲ್ಲಿದ್ದ ಒಂದು ಹಾಡು ಬರ್ತದೆ, ನೀನೇ ಸಾಕಿದಗ್ಲಿ ನಿನ್ನನ್ನೇ ಕುಕ್ಕಿತಲ್ಲೋ ಎಂತೆಂಥ ಸುಳ್ಳು ಹೇಳ್ತಾರೆ. ಅಂಬೇಡ್ಕರ್ ಭವನದಲ್ಲಿ ರಾಜಶೇಖರ್ ಸಮಾವೇಶ ಮಾಡಿ ನನಗೆ MLC ಸಿಕ್ಬಿಡ್ತಂತೆ. ರಾಜಶೇಖರ್ ಅವರು ನನ್ನ ಮೇಲೆ ಎತ್ಕಟ್ಟೋ ಬುದ್ಧಿ ಬೇಡ, ಅದಕ್ಕೆ ಹೇಳೋದು ಬೇರೆಯವ್ರಿಗೆ ಗಂಡು ಹೊಡಿಯೋದು ಬೇಡ ಅಂತ. ಇದೇ ಜೀವನ ನಿಮ್ಮದು, ಬೇರೆಯವ್ರು ಎತ್ಕಟ್ಟೋದೇ ಜೀವನ, ನಾನಲ್ಲೇ ಎತ್ಕಟ್ಟೋದು. ಪಾಪ ಗೋಪಿಯವರು, ಅಮರ್ರವರು, ವಿಜಯಕುಮಾರು, ಯೋಗೇಶು, ಕೆಲವರೆಲ್ಲ ಇವನು ನರಸಿಂಹ ಇರ್ಬೋದು, ರಾಶಿ ಎಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರದ್ದೆಲ್ಲನೂ ನೀನು ಅವ್ರ ಮೇಲೂ ಕಾಮೆಂಟ್ಸು. ಇನ್ನೊಂದು ಸಾಕ್ಷಿ ಹೇಳ್ಬೇಕಾ? ನಿಮಗೆಲ್ಲ ಗೊತ್ತಿತ್ತು ಇದು ನೀವು ಮಾಡಿರೋದು ಕೆಲಸಕ್ಕೆ. ಇಲ್ಲಿ ಫಂಕ್ಷನ್ ಮುಗಿತಾ ಇದ್ದಂಗೆಲ್ಲೇನೆ ಈಗ ನಿಮ್ಮ ಆಪ್ತರಾಗಿದ್ದಾರಲ್ಲ ಅಖಿಲ ಕರ್ನಾಟಕ ಅಧ್ಯಕ್ಷ ಮಹಾಶಯರು, ಮೈಸೂರಿನ ನಮ್ಮ ಚನ್ಕೇಶ್ವರ ಅವ್ರಿಗೆ ಮತ್ತು ಇವರು ಶಿವಕುಮಾರ್ ಮಂಡಿದವ್ರಿಗೆ, ಇನ್ನು 2 ತಿಂಗಳಲ್ಲಿ ನಾನು ಫಂಕ್ಷನ್ ಮಾಡ್ತೀನಿ ಮೈಸೂರಿನಲ್ಲಿ, ನಾವೆಲ್ಲ ಕರ್ಕೊಂಬರ್ತೀನಾಗ ನೀವೆಲ್ಲ ಸಪೋರ್ಟ್ ಮಾಡಿರಿ ಅಂತ ಹೇಳಿದ್ರಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ ಇಲ್ಲಿ, ಯಾರು ಸನ್ಮಾನ್ಯ ಇವರು ನಾಯಕರು, ಅಧ್ಯಕ್ಷರು, ಇಲ್ಲೇನು ಹೇಳ್ತಾರಪ್ಪ, ಇದು ನನ್ನ ಪ್ರಕಾರ ರಾಷ್ಟ್ರ ಸುದರ್ಶನ್ ಅವ್ರ ವಿಚಾರ ಗುರುದು ಯಾಕೆ ಮಾಡೋ ತಪ್ಪಿಲ್ಲ. ನನ್ನ ಗಮನಕ್ಕೆ ಬಂದ ಹಾಗೆ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮಕ್ಕೆ ಬರುವ ಸೂಚನೆ ಕೂಡ ಕೊಟ್ಟಿರಲಿಲ್ಲ. ಹೆಂಗೆ ಗೊತ್ತು ಇವ್ರಿಗೆ? ನಿಮ್ಮ ಜೊತೆ ಇದ್ದಾರಲ್ಲಪ್ಪ, ಅಲ್ಲಿಗೆ ನೀವೆಲ್ಲ ಸೇರಿ ನನ್ನ ಮೇಲೆ ಪಿತೂರಿ ಮಾಡಿದ್ರಲ್ಲ, ಗಾಣಿಗರ ಜನಾಂಗಕ್ಕೆ ಮೋಸ ಮಾಡಿದ್ರಲ್ಲ, ಗಾಣಿಗರ ಜನಾಂಗಕ್ಕೆ ಇದು ಚೂರಿ ಆಗ್ತಂಗಲ್ವಾ? ನಿಮಗೆಲ್ಲ ಗೊತ್ತಿದ್ದು, ಬರೋ ಸೂಚನೆ ಇಲ್ಲ ಅಂದಮೇಲೆ ನಿಮ್ಗೆ ಗೊತ್ತಿದೆಯಲ್ಲ, ಎಲ್ಲ ಗೊತ್ತಿದ್ಮೇಲೆ ನಮ್ಗೆ ಹೇಳ್ಬೇಕಾಗಿತ್ತು ಬರೋದಿಲ್ಲ ಅವರು ಅಂತ. ಅಟ್ಲೀಸ್ಟ್ 11 ಗಂಟೆಗೆ ಫಂಕ್ಷನ್ ಶುರು ಮಾಡಿ ಬಂದವ್ರ ಕೈಲಿ ಹೆಂಗೋ ಮಾಡ್ತಾ ಇದ್ವಿ, ಅದನ್ನೂ ತಪ್ಪಿಸಿ 12ವರೆಗೆ ಬರ್ತಾರೆ ಅಂತ ನಾವು ಇವ್ರನ್ನ ಅನಂತರವ್ರನ್ನ ಕೂರಿಸಿ ಕಾಯ್ಕೊಂಡಿದ್ದಾರೆ. 12ವರೆಗೆ ಬರೋದಿಲ್ಲ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು. ಆದರೆ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಇದು ಜನಗಳಿಗೆ ಮಾಡೋ ದ್ರೋಹ ಅಲ್ವೇನ್ರಪ್ಪ? ಯಾಕ್ರಪ್ಪ ಮಾಡ್ತೀರಾ ಈ ಥರ? ಆಯ್ತಪ್ಪ, ಈಗ ಏನು ದೊಡ್ಡ ಲೀಡರ್ ಹತ್ರ ಸೇರಿದರೆ ಸಾಹೇಬ್ರ ಹತ್ರ ಬದುಕಪ್ಪ, ಆದರೆ ಮಾಡಿದಕ್ಕಾರ ಒಂದು ಪರ್ಸೆಂಟಾರು ಇಟ್ಕೊಳ್ಳಪ್ಪ, ದೇವ್ರು ಒಳ್ಳೇದು ಮಾಡ್ತಾನೆ. ಜನಕ್ಕೆ ಗೊತ್ತಿದೆ ನೀವು ಹೇಗಿದ್ರಿ. ಮುಂದಕ್ಕೆ ಬರಬೇಕಾದ್ರೆ ನಾನೆಲ್ಲ ಮುಂದಕ್ಕೆ ತಂದು ನೀನು ಟ್ರಸ್ಟಿ ಮಾಡಿ, ಸೆಕ್ರೆಟ್ರಿ ಮಾಡಿ, ಅಲ್ಲಿ ಫೆಡರೇಷನ್ ಮೆಂಬರ್ ಮಾಡಿ ಓಡಾಡಕ್ಕೆ ಬಿಟ್ಟೆ, ಯಾಕೆ ಬೆಳೀತಾನೆ ಅಂತ ಹೇಳ್ಬಿಟ್ಟು. ಆದರೆ ಈ ರೀತಿ ನನಗೆ ಸಾಕಿದಾಗ ನೀ ಕುಟ್ಟಿದೆ ಅಂತ ಗೊತ್ತಿರಲಿಲ್ಲಪ್ಪ ನನಗೆ. ಆದರೆ ಆಯ್ತಪ್ಪ, ಬದುಕು ಅಲ್ಲಿ. ಆದರೆ ಹಿಂದಿನ ಮಾತು ಈ ಥರ ನನ್ನ ಮೇಲೆ ಸುಳ್ಳು ಅಪಾದನೆ ಮಾಡಿದೆಯಲ್ಲಪ್ಪ. ದೇವರಿದ್ದಾನೆಲ್ಲ ಮಾರಾಯ, ನನ್ನ ಜೀವನದಲ್ಲಿ ಸುಳ್ಳು ಹೇಳಿಲ್ಲ. ಇಡೀ ಕರ್ನಾಟಕದಲ್ಲಿ ಪುಟ್ಟಸ್ವಾಮಿ ಸುಳ್ಳು ಅಂತ ಯಾರೂ ಹೇಳಲಿಲ್ಲ. ಪುಟ್ಟಸ್ವಾಮಿ ಮಾತಾಡಿದ್ರೆ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ, ಸತ್ಯ ಮಾತಾಡ್ತಾನೆ ಅಂತಾರೆ. ಆದರೆ ನೀನು ನನಗೆ 85ನೇ ವರ್ಷದಲ್ಲಿ ಅಪಾದನೆ ಮಾಡ್ದಲ್ಲಪ್ಪ, ದೇವರು ಒಳ್ಳೇದು ಮಾಡಲಪ್ಪ ನಿನಗೆ. ಓಹೋ, ನಿಮ್ಮ ಸಾಹೇಬರು ಮೆಚ್ಚಕ್ಕೋಸ್ಕರ ಹೇಳಿದ್ಯೇನೋ ಇದನ್ನು. ಇಂಥವ್ರನ್ನೇ ಇಟ್ಕೊಂಡು ನಿಮ್ಮ ಸಾಹೇಬರು ಉದ್ಧಾರ ಆಗಿ, ನೀವು ಬೇರೆ ತಾಕತ್ತು ಬೇರೆದು ಯಾವುದು ಗೊತ್ತಿಲ್ಲ, ಬೇರೆ ಕೆಲಸ ಮಾಡೋದು ಗೊತ್ತಿಲ್ಲ, ಜನಗಳಿಗೆ ಅನುಕೂಲ ಮಾಡೋದು ಗೊತ್ತಾಗಲಿಲ್ಲ. ಬೆಂಕಿ ಸಿಕ್ಕುತ್ತೋ ಬಟ್ಟೆ ಒಣಗಿಸ್ಕೊಂಡ್ಬಿಡೋದು. ಯಾರೋ ಸಿಕ್ಕಿದ್ರು ಅವ್ರು ಆ ಶ್ರೀನಿವಾಸ್ ಕಟ್ಕೊಂಡು ನನ್ನ ಮೇಲೆ ಮಾಡಿದ್ರು. ಶ್ರೀನಿವಾಸ ಆಯ್ತು, ನಿಮ್ಮ ಹಿಡ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾವೆ. ಬಿಡ್ರಪ್ಪ, ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಈಗ ನನಗೇನು ರೀ, ಈಗ ನನಗೇನಪ್ಪ ಆಗಬೇಕು? ನಾನು MLA ಆಗಬೇಕಾ, MLC ಆಗಬೇಕಾ? ಜನಗಳಿಗೆ ಕರ್ಕೊಂಡು ಮಾಡಬೇಕಾದ್ರೆ ಜನಗಳಿಗೆ ಕರೆದದ್ದು, ಜನಗಳನ್ನ ಸೇರಿಸಿದ್ದು ಉದ್ದೇಶ ಜನಗಳಿಗೋಸ್ಕರ ಸೇರಿಸಿದ್ದೆ ಹೊರತು ನಾನೇನು ಆಗಬೇಕು ಅಂತಲ್ಲ. ನನಗೆ ಅಲ್ಲೇ ಮುಗಿದೋಗಿದೆಯಲ್ಲ. ನನಗೇನು ಮುಂದಿನ ಕೆಲಸ ಏನಿದೆ? ಇರೋಷ್ಟು ದಿವಸ ಇಲ್ಲಿ ಇರ್ತಕ್ಕಂಥದ್ದು, ಆದಮೇಲೆ ಸ್ಮಶಾನಕ್ಕೆ ಹೋಗೋದು ಅಷ್ಟೇ ಉಳಿದಿರೋದು. ಇನ್ಯಾವ ಅಧಿಕಾರವೂ ನನಗೆ ಆಸೆ ಇಲ್ಲ, ಅಧಿಕಾರ ಸಿಗೋದು ಕೇಳೋದು ಇಲ್ಲ ನಾನು. ಆದರೆ ಜನಗಳಿಗೋಸ್ಕರ ನಾನು ಇದೆಲ್ಲ ಶ್ರಮ ಪಡ್ತಾ ಇದ್ದೀನಿ. ಆ ಶ್ರಮಕ್ಕೆ ಎಲ್ಲ ಒಂದೊಂದು ಕಲ್ಲಾಕ್ಬಿಟ್ರಪ್ಪ. ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಕಲ್ಲಾಕ್ಬೇಡ್ರಪ್ಪ. ನನ್ನ ಮೇಲೆ ಅಸಂಬದ್ಧವಾದ ಮಾತುಗಳನ್ನ ಆಡಬೇಡ್ರಪ್ಪ. ಯಾಕೆಂದರೆ ನನ್ನ ಆತ್ಮಕ್ಕೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀನಿ. ನನ್ನ ಸಂಸಾರ ಬಿಟ್ಟಿದ್ದೀನಿ, ಸಂಪಾದನೆ ಮಾಡಿ ದುಡ್ಡಿಲ್ಲಿ ಹಾಕಿದ್ದೀನಿ, ಪರಿಶ್ರಮದಲ್ಲಿ ತಂದದ್ದನ್ನು. ನನ್ನ ಅನ್ನ ನಾನೇ ತಿಂತಾ ಇದ್ದೀನಿ ಹೊರತು ಜನಾಂಗದ ಅನ್ನ 1 ರೂಪಾಯಿನೂ ನಾನು ತಿಂತಾ ಇಲ್ಲರಪ್ಪ.
ಪುಣ್ಯಾತ್ಮ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ. ಆದರೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಇನ್ಮೇಲಾದರೂ ಯಾರು ನನ್ನ ಬಗ್ಗೆ ಏನಾರ ಅನುಮಾನಗಳಿದ್ದರೆ ದಯಮಾಡಿ ಮಠಕ್ಕೆ ಬನ್ನಿ, ಎಲ್ಲ ಡಾಕ್ಯುಮೆಂಟು ನೋಡಿ, ಪ್ರತಿ ತಿಂಗಳು ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಎಲ್ಲಿಂದ ಬರ್ತಾ ಇದೆ, ಅದು ಪಾಸ್ಬುಕ್ ಕೊಡ್ತೀನಿ, ನೋಡ್ಕೊಳ್ಳಿ. ಆಗಲಾರು ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟರೆ ನನಗೆ ಧನ್ಯವಾದಗಳು. ಆದರೆ ನಾನು ಯಾರನ್ನು ಮೆಚ್ಚೋದು ಕೊಡ್ತಾರೆ ಮಾಡ್ತಾ ಇಲ್ಲ. ಈ ಜನಾಂಗದಲ್ಲಿ ಹುಟ್ಟಿದೆ, ಈ ಜನಾಂಗದ ಪರಿಸ್ಥಿತಿಯನ್ನು ಸಮಾಜದಲ್ಲಿ ನೋಡಿದೆ, ಸಮಾಜದಲ್ಲಿ ಈ ಜನಾಂಗಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಮಾಡಿದ್ದೀನಿ. ಅದರ ಯಶಸ್ವಿಯಾಗಿದ್ದೀನಿ. ಬಿ ಜೆ ಪುಟ್ಟಸ್ವಾಮಿ ಶಾಸಕನಾದ ಮೇಲೆ ಗಾಣಗರಲ್ಲಿ ಒಬ್ಬ ಇದ್ದಾನೆ ಅಂತಕ್ಕಂಥ ಗುರುತು ಮಾಡಿದ್ದೀನಿ, ಗಾಣಗರ ಜನಾಂಗವನ್ನು ಗುರುತು ಮಾಡಿದ್ದೀನಿ ಅಂತಕ್ಕಂಥ ಸಂತೋಷ ನನಗಿದೆ. ಯಾರು ಮೆಚ್ಚಲಿ ಬಿಡಲಿ ಅದು ಬೇಕಿಲ್ಲ, ಅದು ನನ್ನ ಆತ್ಮ ಹೇಳ್ತದೆ, ದೇವರಿಗೆ ಅರ್ಪಣೆ ಮಾಡ್ತೀನಿ. ಜನಾಂಗಕ್ಕೆ ಗಾಣಿಗರ ಜನಾಂಗ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಲಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ರಾಜಕಾರಣ ಮಾಡಲಿಲ್ಲ, ಈ ಸಮಾಜಕ್ಕೋಸ್ಕರ ಮಾಡಿದ್ದೀನಿ, ಜನಾಂಗಕ್ಕೋಸ್ಕರ ಮಾಡಿದ್ದೀನಿ. ಜನಾಂಗಕ್ಕೋಸ್ಕರ ಕೊನೆಯದಾಗಿ ನನ್ನ ಜೀವನವನ್ನು ತ್ಯಾಗ ಮಾಡಿ ಕೂತಿದ್ದೀನಿ. ಇವತ್ತು ಸಣ್ಣ ಪೋಸ್ಟ್ಗೂ ಯಾರು ರಿಸೈನ್ ಮಾಡಲ್ಲ. ನಾನು ಮಂತ್ರಿ ಸ್ಥಾನಕ್ಕೆ ರಿಸೈನ್ ಮಾಡಿ ಇವತ್ತು ಇದ್ದರೆ ಊಟ ಮಾಡ್ತೀನಿ, ಇಲ್ಲದೇ 2 ಬಾಳೆಹಣ್ಣು ತಿಂದು ಮಲಗ್ತಾ ಇದ್ದೀನಿ. ಅಡುಗೆಯವರೆಲ್ಲ ಸಾಯಂಕಾಲ ಗೊತ್ತು, ನನ್ನ ಕಷ್ಟ ಗೊತ್ತಾ? ಬಂದಿರ್ರಪ್ಪ ಹೇಳ್ತೀನಿ ನನ್ನ ಜೊತೆಯಲ್ಲಿ, ನೀವು ಓಡೋರಿ ಕಷ್ಟನ. ನಾನು 2 ವರ್ಷದಲ್ಲಿ ಏನೂ ಮಾಡಲ್ಲ, ವಯಸ್ಸಾಗಿದೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ರಿ. ಭಾಳ ಜನ ಸಪೋರ್ಟ್ ಮಾಡ್ತಾರೆ ಇಂಥವ್ರಿಗೆಲ್ಲ. ನನ್ನ ಮೇಲೆ ಯಾರು ವಿರುದ್ಧ ಮಾಡ್ತಾರೆ ಅವರಿಗೆಲ್ಲ ಹಿಂದಿನಿಂದ ಕುಂಭಕ್ಕೆ ಕೊಡೋರು ಇದ್ದಾರೆ. ಇದು ಗೊತ್ತಾಗ್ತದಲ್ಲ, ಈಗ ಗೊತ್ತಾಗ್ತಾ ಇದೆಯಲ್ಲ, ಇದನ್ನೆಲ್ಲ ನೋಡಿದ ಮೇಲೆ ಕುಂಭಕ್ಕೆ ಯಾರ್ಯಾರು ಕೊಡ್ತಾ ಇದ್ದಾರೆ ಅಂತ. ಆದರೆ ಏನೂ ಮಾಡಲ್ಲ ಅಂದ್ರಿ. 2 ವರ್ಷದಲ್ಲಿ 8 ಎಕರೆ ಕಾಂಪೌಂಡ್ ಹಾಕ್ತೆ, ಬಿಲ್ಡಿಂಗ್ ಕಟ್ಟಿದೆ, ಇನ್ನೂ ಬಿಲ್ಡಿಂಗ್ ನಡೀತಾನೆ ಇದೆ ಕೆಲಸ. ನೀವೇನೇನು ಮಾಡಿದರೆ ಹೇಳ್ರಪ್ಪ. ನಾನು ಕಟ್ಟಿ, ನಾನು ಬೆಳೆಸಿ, ನಾನು ಹಣ ಕೊಟ್ಟು ಕಟ್ಟಿದ ಸಂಸ್ಥೆಗೆ ನೀವು ಅಧ್ಯಕ್ಷ ಆದರೆ ಅಷ್ಟೇ. ಆದರೆ ಬದುಕಿ, ಇನ್ನು ಯಂಗ್ಸ್ಟರ್ ಮುಂದಕ್ಕೆ ಬಾ. ಆದರೆ ಕೆಳಗಡೆ ಮಾಡಿದವ್ರನ್ನ ಮರಿಬೇಡಪ್ಪ, ದೇವ್ರು ಒಳ್ಳೇದು ಮಾಡಲ್ಲ. ಚಂದ್ರಶೇಖರ್, ನಿನಗೊಂದು ಕಿವಿ ಮಾತು ಅಷ್ಟೇ, ಇನ್ನೇನು ನಿನ್ನ ಮೇಲೆ ಅಪಾದ್ನೆ ಅಲ್ಲ, ಕಿವಿ ಮಾತು ಹೇಳ್ತಾ ಇದ್ದೀನಿ. ತಿದ್ದುಕೊಂಡ್ರೆ ಒಳ್ಳೇದು. ಯಾರ್ದೋ ಅವ್ರ ಜೊತೆ ಸೇರ್ಕೊಂಡು ನೀನು ಕೆಡಬೇಡ. ಅವ್ರದ್ದೇನಪ್ಪ ಅಂದರೆ ನಿನ್ನಂಥವ್ರು ಕೆಡಿಸೋದೇ ಕೆಲಸ ಅವ್ರಿಗೆ. ಆ ಶ್ರೀನಿವಾಸನ ಹಾಳು ಮಾಡಿದ್ರಿಗೆ ಹೀಗೆ ಹೇಳಿ 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 ನಿನ್ನನ್ನು ಹಾಳು ಮಾಡಿಬಿಡ್ತಾರೆ. ನಾನು ಅದಕ್ಕೆ ಕೊನೆಯದಾಗಿ ಸನ್ಮಾನ್ಯ ಸುದರ್ಶನ್ರವರೇ, ತಾವೇನೇನು ಮಾತಾಡಿದ್ದೀರಾ, ನೀವೇನಾದ್ರೂ ಮಾನವೀಯತೆ ಇದ್ದರೆ, ಮನುಷ್ಯತ್ವ ಅನ್ನೋದಿದ್ದರೆ, ಜನಾಂಗಕ್ಕೆ ನೀವೇನು ಮಾಡಿದ್ದೀರ, ನಾನೇನು ಮಾಡಿದ್ದೀರ ಅಂತ ಸ್ಥೂಲವಾಗಿ ಎಲ್ಲ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ಅನುಮಾನ ಇದ್ದರೆ ನೇರವಾಗಿ ಒಂದು ಜನಾಂಗದ ಸಭೆ ಸೇರಿ ಮಂಡಿಸೋದಕ್ಕೆ ತಯಾರಾಗಿದ್ದೀರಾ? ಮತ್ತು ನೀವೇನು ಉಪಯೋಗಿಸಿದ್ದೀರ, ನನ್ನನ್ನು ಹೇಳಿದಿರಲ್ಲ ಅಸಂಬದ್ಧ ಮಾತುಗಳು ಅಂತ. ನೀವು ಮಾತಾಡಿರೋದು ಅತ್ಯಂತ 4th ಗ್ರೇಡ್ ಮಾತು, ಸ್ಯಾಡಿಸ್ ಅಂತಕ್ಕಂಥ ಪದ ಉಪಯೋಗಿಸಿದ್ದಾರೆ. ನನಗೆ 85 ವರ್ಷ, ಜನಾಂಗದ ಹಿರಿಯ, ಒಂದು ಪೀಠಾಧಿಪತಿ, ನನಗೆ ಇಂಥ ಮಾತನಾಡಿರ್ತಕ್ಕಂಥದ್ದು ವಾಪಸ್ ತಗೊಳ್ಳಿ, ಇದು ಘನತೆ ಹೆಚ್ಚುತ್ತೆ. ಇನ್ನು ಮೇಲಾದ್ರೂ ಜನಪರವಾಗಿರಬೇಕು, ಜನಗಳನ್ನೆಲ್ಲ ಮುಗಿಸ್ಬೇಕು, ನಾನು ಒಬ್ಬನೇ ಇರಬೇಕು ಅಧಿಕಾರದಲ್ಲಿ, ನಾನು ಒಬ್ಬನೇ ರಾಜಕಾರಣಿ ಇರಬೇಕು ಅಂತಕ್ಕಂಥ ಭಾವನೆ ಬಿಟ್ಕೊಳ್ಳಿ. ನೀವು ಯಾರನ್ನು ಬೆಳೆಸಿದರೆ ಹೇಳಿ, ನಾನು ಹೇಳಿದೆ ಲೆಕ್ಕ ಲಿಸ್ಟ್ ಕೊಟ್ಟೆ, ನಾನೇನೇನು ಮಾಡಿದ್ದೀನಿ ಯಾರಿಗೆ ಅಂತ ಹೇಳ್ಬಿಟ್ಟು. ನೀವೇನು ಮಾಡಿದರೆ ಹೇಳ್ತೀರಾ? ಎಲ್ಲರೂ ಹೇಳಿದ್ದೀರಾ ನಿಮ್ಮ ಭಾಷಣದಲ್ಲಾಗಲಿ, ಮೊನ್ನೆ ನೀವು ಕೊಟ್ಟಂಥ ಸಂದರ್ಶನದಲ್ಲಾಗಲಿ ನೀವು ಏನು ಮಾಡಿದ್ದೀರಿ ಅಂತ ಹೇಳಿದ್ದೀರಾ? ನಾನು ಮಾಡಿದ್ದೀನಿ, ದುಡಿದಿದ್ದೀನಿ. ಹೇಳಪ್ಪ ದುಡ್ದಿರೋದನ್ನು. ದಯವಿಟ್ಟು ಈ ರೀತಿಯ ಮೋಹಕ ಮಾತುಗಳಿಂದ ಜನಗಳನ್ನು ಮರಳು ಮಾಡೋದನ್ನು ನಿಲ್ಲಿಸಿ, ಬೇರೆಯವರು ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಇನ್ನು ಲಿಸ್ಟು ಬೇಕಾದಷ್ಟಿದೆ, ನೀವು ಯಾರ್ಯಾರಿಗೆ ಏನೇನು ಮಾಡಿದ್ದೀರಾ ಅಂತ. ಪಾಪ ಗೋಪಿಯವರು, ಅಮರ್ರವರು, ವಿಜಯಕುಮಾರು, ಯೋಗೇಶು, ಕೆಲವರೆಲ್ಲ ಇವನು ನರಸಿಂಹ ಇರ್ಬೋದು, ರಾಶಿ ಎಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರದ್ದೆಲ್ಲನೂ ನೀನು ಅವ್ರ ಮೇಲೂ ಕಾಮೆಂಟ್ಸು. ಅವ್ರ ಮೇಲೆ ಅವೇನೂ ಮಾಡಲೇ ಇಲ್ಲ ಪಾಪ ಆ ಗೋಪಿ, ಅವನಿಗೂ ಕಾಮೆಂಟ್ಸು. ಅವನ ಮಗು ಇದ್ದಾಗ ಗೋಪಿ ಪಾಪ ಅವನಿಗೇನು ಧರ್ಮ ಕರ್ಮ ಏನೂ ಗೊತ್ತಿಲ್ಲ, ಅವನ ಮೇಲೂ ಕಾಮೆಂಟ್ಸು. ಆ ವಿಜಯಕುಮಾರ್ ಅವತ್ತು ಏನೂ ಮಾತಾಡಲಿಲ್ಲ ಇಲ್ಲಿ, ಅವನ ಮೇಲೂ ಕಾಮೆಂಟ್ಸು. ಅಮರನಾಥ್ ಮೇಲೂ ಕಾಮೆಂಟ್ಸು. ಅಮರನಾಥ್ಗೆ ಹೇಳ್ತಾರೆ, ಪುಟ್ಟಸ್ವಾಮಿ ಅವರೇ, ನೀವು 2A ಮಾಡಿಸಿದ್ಮೇಲೆ ನಮ್ಮ ಮನೇಲಿ 4 ಜನ ಡಾಕ್ಟರ್ ಆದವ್ರು, 4 ಕೆಲಸ ಇದಲ್ಲಿದ್ದೀವಿ, ನಿಮಗೆ ಚಿರಋಣಿ ಅಂತಾರೆ.
ನಿಮ್ಮಿಂದ ಆದರೆ ಅವ್ರ ಹೆಂಡತಿ ಕೆಲಸಕ್ಕೆ ನಾ 2A ಮಾಡಿಸೋದ್ರಿಂದ ಅವ್ರಿಗೆ ಸಿಕ್ಕಿದೆ. ಕೇಳಿ ಅವರೇ ಹೇಳ್ಬಿಡ್ತಾರೆ, ಕೇಳಿದ್ರೆ ನಿಮ್ಮಿಂದ ಏನಪ್ಪ ಆಗಿದೆ ಅವ್ರಿಗೆ ಅನುಕೂಲ ಇವನಿಗೆ ಅಮರ್ನಾಥ್ಗೆ. ಸುಮ್ಮನೆ ಈ ಥರದ್ದೆಲ್ಲ ಬಿಟ್ಬಿಡಿ ಸುದರ್ಶನ್ ಅವರೇ. ಇಲ್ಲಿವರೆಗೆ ಜನಗಳಿಗೆ ಮೋಸ ಮಾಡೋದು ಸಾಕು. ನಾನು ಇದುವರೆಗೂ ಸುಮ್ಮನೆ ಇದ್ದೆ, ಈಗ ಸಂದರ್ಭ ಬಂತು ಎಲ್ಲ ತೆಗೆದಿಟ್ಟಿದ್ದೀನಿ. ಏನೋ ಪ್ರೆಸ್ ಅಂದ್ರಲ್ಲ, ಹೋಗೋಣ ನಾಳೆ ಕೂತ್ಕೊಳ್ಳೋಣ, ಬೇಕಾದ್ರೆ ಪ್ರೆಸ್ ಕರೆಯೋಣ. ನಿಮ್ಮದು ನೀವು ಬನ್ನಿ, ನಾನು ಬರ್ತೀನಿ, ಎಲ್ಲ ಹೇಳ್ತೀನಿ. ನಾನೇನು ಮಾಡಿದ್ದೀನಿ, ನೀವೇನು ಮಾಡಿದ್ದೀರಾ, ಘನಕಾರ್ಯನೆಲ್ಲ ಹೇಳ್ಬೇಡ. ನಾನು ಎದುರ್ಸಕ್ಕೆ ಹೋಗಬೇಡಿ ಇಲ್ಲಿ ಯಾರಿಗೂ. ಎಲ್ಲ ಬಂಧುಗಳಿಗೆ ನನ್ನ ಮನಸ್ಸಿನ ದುಗುಡವನ್ನು ಹೇಳಿದ್ದೇನೆ. ಇದನ್ನು ಹೇಳಬೇಕಾದಂಥ ಅವಶ್ಯಕತೆ ಬಂದಿದ್ದರಿಂದ ಹೇಳಿದ್ದೇನೆ. ಸೌಜನ್ಯತೆ, ಅಭಿವೃದ್ಧಿ ಬಗ್ಗೆ ಮಾತಾಡಿದವರು, ಅದಕ್ಕೋಸ್ಕರ ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಯಾರು ಸೌಜನ್ಯಕ್ಕೋಸ್ಕರ ಗಾಣಿಗರ ಸಂಘ ಸ್ಥಾಪನೆ ಮಾಡಿ ಇಡೀ ಕರ್ನಾಟಕದಲ್ಲಿ 5-6 ಸಮಾವೇಶಗಳನ್ನು ಮಾಡಿ ಜನಗಳಲ್ಲಿ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕೆ ನಾನೇನು ಶ್ರಮ ಬಿದ್ದಿದ್ದೀನಿ ಅದನ್ನು ಹೇಳಬೇಕಾಗಿತ್ತು, ಹೇಳಿದ್ದೇನೆ. ನೀವು ಸಾಮರಸ್ಯಕ್ಕೆ ಒಂದೇ ಒಂದು 24 ವರ್ಷದಲ್ಲಿ ನಾನು ಮಾಡಿದ್ನಲ್ಲ ಆ ಥರ ಸಮಾವೇಶ ಒಂದು ಮಾಡಿದ್ದೀರೇನಪ್ಪ? ಒಂದೇ ಒಂದು ಹೇಳ್ದಲ್ಲಪ್ಪ. ಬೆಂಕಿ ಇದ್ದ ಕಡೆ ಬಟ್ಟೆ ಕಾಯಿಸ್ಕೊಂಡು ಅಲ್ಲಿಗೆ ಬಂದು ಭಾಷಣ ಮಾಡೋದು. ನಾನು ಪಟ್ಟಾಭಿಷೇಕ ದಿವಸ ನಾನು ಏನೋ ಹಿರಿಯೂರಿನ ಮೇಲೆಲ್ಲ ರಾಜಕೀಯ ಮರ್ತ್ಕೊಳ್ಳ ಅಂತ ಕರೆದೆ ನಾನು. ನೀವು ಧಾರ್ಮಿಕ ವಿಚಾರ ಭಾಷಣ ಮಾಡಲಿಲ್ಲ, ನನ್ನ ಬಗ್ಗೆ ಮಾತಾಡಲಿಲ್ಲ, ರಾಜಕೀಯ ಮಾತಾಡಿ ಆ BJPನವ್ರನ್ನ ಕೆರಳಿಸಿ BJPನವ್ರಿಗೆ ಅವಮಾನ ಮಾಡೋ ರೀತಿ ಮಾತಾಡ್ತಿದ್ದೆ ಡ್ಯಾಸ್ ಮೇಲೆ. ನಿಮ್ಮನ್ನು ಕರೆಸಿದ್ದು ಅದಕ್ಕೋಸ್ಕರ ಅಲ್ಲ, ಅದಕ್ಕೆ ನಾವು ಡ್ಯಾಸ್ ಕೊಟ್ಟಿದ್ದು. ಇದೇ ಬೆಂಕಿ ಕಾಯಿಸ್ಕೊಳ್ಳೋ ಬುದ್ಧಿ ನಿಮ್ಮದು. ನಾನು ಪೀಠಕ್ಕೆ ಭಾಳ ಗೌರವ ಕೊಟ್ಟೆ. ಅಖಿಲ ಕರ್ನಾಟಕ ಹೇಳಿದ್ನಲ್ಲ ಆಗಲೇ, ಅಖಿಲ ಕರ್ನಾಟಕ ಗಾಣಿಗ ಸಂಘದಲ್ಲಿ ಪೀಠಾಧಿಪತಿ ಕೂತಿದ್ದಾರೆ, ಒಬ್ಬ ಯಜಮಾನ, ಜನಾಂಗ ಕಿರಿಯ, ಮೊದಲನೇ ಶಾಸಕ ಆಗಿದ್ದವರು, ಮೊದಲನೇ ಸಾರಿ ಮಿನಿಸ್ಟರ್ ಆಗಿದ್ದವರು ನಮ್ಮ ಜನಾಂಗಕ್ಕೆ. ಅವ್ರಿಗೆ ಆಮೇಲೆ ಎಲ್ಲ ತ್ಯಾಗ ಮಾಡಿ ಪೀಠಾಧಿಪತಿ ಆಗೋರು ಅಂತ ಹೇಳ್ತೀರಲ್ಲಪ್ಪ. ಚೀಫ್ ಮಿನಿಸ್ಟರ್ ಸನ್ಮಾನ ಮಾಡಬೇಕು ಅಂದರೆ ಕಣ್ಮರೆ ಆಗ್ಬಿಟ್ಟಲ್ಲಪ್ಪ. ಇದು ಗೌರವ ಕೊಡೋದಲ್ವ ನೀವು? ಇವೆಲ್ಲ ಮಾತುಗಳು ಬಿಟ್ಬಿಡಪ್ಪ ದಯವಿಟ್ಟು. ಬಂಧುಗಳಲ್ಲಿ ನನ್ನ ಒಂದೇ ಮನವಿ, ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ಸಂದರ್ಭಕ್ಕೋಸ್ಕರ ನಾನು ಹೇಳಿದ್ದೀನಿ. ತಾವೇ ಇದ್ರ ಮೇಲೆ ತೀರ್ಮಾನ ತೆಗೆದುಕೊಳ್ಳಿ. ನಾನೇನು ಜನಾಂಗಕ್ಕೆ ಏನಾದರೂ ನಾನು ಕಾಯ ವಾಚ ಮನಸ ತನು ಮನ ಧನ ಎಲ್ಲವನ್ನ ತ್ಯಾಗ ಮಾಡಿರೋದು ನಿಮಗೆ ನಿಜ ಆದರೆ ಇದ್ರ ಬಗ್ಗೆ ನಾನು ಮಾತನಾಡಿ. ಸುಮಾರು ಕಷ್ಟದಲ್ಲಿದ್ದ ಒಂದು ಹಾಡು ಬರ್ತದೆ, ನೀನೇ ಸಾಕಿದಗಲಿ ನಿನ್ನನ್ನೇ ಕುಟ್ಟಿತಲ್ಲೋ ಅಂತಕ್ಕಂಥ ಒಂದು ಹಾಡಿದೆ. ಹಾಗೆ ಇನ್ನೊಂದು ಹೇಳ್ತಾರೆ, ಎಂತೆಂಥ ಸುಳ್ಳು ಹೇಳ್ತಾರೆ. ಅಂಬೇಡ್ಕರ್ ಭವನದಲ್ಲಿ ರಾಜಶೇಖರು ಸಮಾವೇಶ ಮಾಡಿ ನನಗೆ MLC ಸಿಕ್ಬಿಡ್ತಂತೆ. ಈ ಜನಕ್ಕೆ ಗೊತ್ತು, ಈ ರಾಜ್ಯದ ಜನತೆಗೆ ಗೊತ್ತು, ರಾಜಶೇಖರ್ ಅವರು ನನ್ನ ಮೇಲೆ ಎತ್ಕಟ್ಟೋ ಬುದ್ಧಿ ಬೇಡ, ಅದಕ್ಕೆ ಹೇಳೋದು ಬೇರೆಯವ್ರಿಗೆ ಗಂಡು ಹೊಡಿಯೋದು ಬೇಡ ಅಂತ. ಇದೇ ಜೀವನ ನಿಮ್ಮದು, ಬೇರೆಯವ್ರು ಎತ್ಕಟ್ಟೋದೇ ಜೀವನ, ನಾನಲ್ಲ ಎತ್ಕಟ್ಟೋದು. ರಾಜಶೇಖರ್ ಅವರು ನನ್ನ ಹತ್ರ ಬಂದದ್ದು, ನನಗೆ ಗಾಣಿಗರು ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡಲಿಲ್ಲ, ಏನು ಶ್ರೀನಿವಾಸ ಅಧ್ಯಕ್ಷಿದ್ದಾಗ ಅಂತ ಬಂದರು. ಅವರನ್ನು ನಾನು ರಾಜ್ಯ ಮಟ್ಟಕ್ಕೆ ತಂದೆ. ಅವ್ರು ಒಪ್ತಾರೋ ಬಿಡ್ತಾರೋ ದೇವ್ರಾರು ಒಪ್ತಾನಿಲ್ಲ. ಯಡಿಯೂರಪ್ಪ ಹತ್ರ ಕರ್ಕೊಂಡೋಗಿ 3 ಇದ್ದದ್ದು ಸೆಕ್ರೆಟ್ರಿ, 3 ಸೆಕ್ರೆಟ್ರಿ ರಾಜ್ಯ ಸೆಕ್ರೆಟ್ರಿ ಮಾಡಿಸ್ದೆ ನಾನು. ಯಡಿಯೂರಪ್ಪನ ಹತ್ರ ಕರ್ಕೊಂಡೋಗಿ ಹೇಳಿ, ಇವನು ನಮ್ಮ ಜಾತಿನಲ್ಲಿ ಬೆಳೆಯೋ ಹುಡುಗ, ನಾನು ಆದಮೇಲೆ ಬೆಳೀತಾನೆ, ಇವನಿಗೆ ಮಾಡಿ ಸಾರ್ ಅಂತ ಹೇಳ್ಬಿಟ್ಟು ಸೆಕ್ರೆಟ್ರಿ ಮಾಡಿಸ್ದೆ, ಸ್ಟೇಟ್ ಸೆಕ್ರೆಟ್ರಿನ. ಕರ್ನಾಟಕ ಆಲ್ ಇಂಡಿಯಾ ಫೆಡರೇಷನ್ನಲ್ಲಿ MLAಗಳು ಮೆಂಬರು, MLAಗಳ ಜೊತೆಯಲ್ಲಿ ರಾಜಶೇಖರನ ಮೆಂಬರ್ ಮಾಡಿದೆ. ನೀನು ಯಾರು ಮಾಡಿದ್ದಿ ಹೇಳಪ್ಪ? ನಿನ್ನ ಅಧಿಕಾರಾವಧಿನಲ್ಲಿ ನಿಮ್ಮ ಕೋಲಾರದ ರಾಜೇಂದ್ರನ ಮೆಂಬರ್ ಮಾಡಿದೆ. ಮುನಿನಾರಾಯಣಪ್ಪನವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು, ಅವ್ರನ್ನ ನೀವು ಮೂಲೆ ಗುಂಪು ಮಾಡಿದ್ರಿ, ಕಣ್ಣಲ್ಲಿ ನೀರು ಹಾಕಿದ್ರು. ಬಂದು ಮಂತ್ರಿಯಾಗಿ ನಾನು ಮುಖ್ಯಮಂತ್ರಿಗಳ ಅಪ್ರೂವ್ ಮಾಡಿಸ್ಬೇಕಾಗಿತ್ತು. ನನ್ನ ಶಕ್ತಿ ಅದು. ಮೊದಲು ಮಾಡಿಬಿಟ್ಟು ಆಮೇಲೆ ಹೋಗಿ ಚೀಫ್ ಮಿನಿಸ್ಟರ್ ಅಪ್ರೂವ್ ಮಾಡಿಸ್ತಿದ್ದೆ. ಅವ್ರನ್ನ ಆಲ್ ಇಂಡಿಯಾ ಕರ್ನಾಟಕ ರಾಜ್ಯ ಫೆಡರೇಷನ್ ಮೆಂಬರ್ ಮಾಡಿದೆ. ಇವನು ವೆಂಕಟರಾಮ್ ಶೆಟ್ಟಿ, ಅದನ್ನು ಒಂದು ಬೋರ್ಡ್ಗೆ ಮೆಂಬರ್ ಮಾಡಿದ್ದೆ. ಇನ್ನೊಬ್ಬರನ್ನ APMCಲಿ ಮಾಡಿದ್ದೆ. ಆಗ ಹೇಳಿದ್ರು APMCನಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತ.
ಅಲ್ರಿ ಅಪರೂಪಕ್ಕೆ ನಾನಾಗಿದ್ದೀನಿ, ನನ್ನವ್ರು ನಾನು ಇನ್ಯಾರನ್ನು ಮಾಡಲಿ ನಾನು ಅಂತ ಹೇಳಿದೆ. ಗೊತ್ತಾಯ್ತೇನಪ್ಪ. ಪಕ್ಷದಲ್ಲಿದ್ದಾಗ ಹಲವಾರು ಜನ ಸೆಕ್ರೆಟರಿ ಆಫೀಸ್ ಬೇರೋಸ್ ಮಾಡ್ತೇನಪ್ಪ BJP ಪಕ್ಷದಲ್ಲಿ. ಇವತ್ತೂ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬೆಳೆಸಿದಂಥವ್ರ ಪಕ್ಷದಲ್ಲಿ ಇವತ್ತು ಜ್ಞಾಪಿಸ್ಕೊಳ್ತಾರೆ ಅವರೆಲ್ಲ. BJPನಲ್ಲಿ ಇವತ್ತು ಜ್ಞಾಪಿಸ್ಕೊಳ್ತಾರೆ. ನಾನು ನೇರವಾಗಿ ಆಗ್ಬಿಟ್ಟೆ, ಇವ್ರು ಮಾತ್ರ ದುಡಿದು ಆಗ್ಬಿಟ್ರು. ಅದಕ್ಕೆ ಹಂಗೆ ಹೇಳ್ತಾರೆ. ಮತ್ತು ಈ ಸಂಸ್ಥೆ ಕಟ್ಟಬೇಕಾದ್ರೆ ಯಾರು ದುಡಿದ್ಬಿಟ್ರಂತೆ. ಎಂತೆಂಥ ಸುಳ್ಳು ಹೇಳ್ತಿರ್ರಿ. ಸುಳ್ಳು ಹೇಳೋದಕ್ಕೆ ಲಿಮಿಟ್ ಬೇಡವಾ? ನಾನು ಕೆಲವ್ರನ್ನ ನಾಮಿನೇಷನ್ ಡೈರೆಕ್ಟರ್ ಮಾಡಿದೆ. ಯಾಕೆ? ಅವ್ರು ಗೌರವ ಕೊಡೋದಕ್ಕೋಸ್ಕರ ಮಾಡಿದೆ. ನಾನು ಗೌರವ ಕೊಟ್ಟರೆ ಅವರೇ ಕಟ್ಬಿಟ್ರು ಅಂತ ಹೇಳ್ತೀಯಲ್ಲಪ್ಪ. ನಾನು ಇದನ್ನು ನನ್ನ ಜೀವವನ್ನು ತ್ಯಾಗ ಮಾಡಿ, ನನ್ನ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡೋದಕ್ಕೋಸ್ಕರ ಯಡಿಯೂರಪ್ಪನವ್ರು ನನಗೆ ಸಂಸ್ಥೆ ಜಾಗ ಕೊಟ್ಟಿದ್ದರು. ಅದನ್ನು ಕಟ್ಟಬೇಕಾಗಿದ್ದರೆ ಕೋಟ್ಯಾಂತರ ರೂಪಾಯಿನ ನನ್ನ ಮನೆ ಮಠ ನನ್ನ ಮಕ್ಕಳಿಗೆಲ್ಲನೂ ಬಾಯಿ ಕಟ್ಬಿಟ್ಟು ತಂದು ಹಾಕಿದ್ದೀನಪ್ಪ. ನನ್ನ ಮಕ್ಕಳು ಒಂದು ದಿವಸ ನನ್ನ ಪ್ರಶ್ನೆ ಮಾಡಲಿಲ್ಲ. ಮನೆ ಬಾಡಿಗೆ ನೀವ್ಯಾಕೆ ತೊಗೊಂಡು ಹೋಗ್ತೀರೋ, ನಮ್ಗೆ ಬೇಕು ಅಂತ ಇವತ್ತಿನವರೆಗೂ ನನ್ನ ಮಕ್ಕಳಿಗೆ ಕೇಳಲಿಲ್ಲ. ಕಾರಣ ಏನಂದರೆ ಬುಡ್ಸ್ವಾಮಿಯ ರಕ್ತ ಅದು. ನಮ್ಮ ತಂದೆ ತಾಯಿಗಳು ಬಡವರು ಬಂದರೆ ಸಹಾಯ ಮಾಡ್ತಿದ್ರು. ಅದು ನಿನಗೇನು ಗೊತ್ತಿದೆ? ನಮ್ಮ ಬೆಕ್ಕಳ್ಳಿಗೆ ಹೋಗಿ ಕೇಳಿದ್ರೆ ಗೊತ್ತಾಗ್ತದೆ. ಗೊತ್ತಾಯ್ತಾ? ಇವರು ಪಾಪ ಇವ್ರು ಹೇಳ್ತಾರೆ, ಏನಪ್ಪ ಇದೇನು, ನಮ್ಮ ಸನ್ಮಾನ್ಯ ರಾಜಶೇಖರವರು ಅಧ್ಯಕ್ಷರು, ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಉಳಿಸ್ತವ್ರು ಯಾರು ಅಂತ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ರಾಜಶೇಖರವರು ಆತ್ಮಾವಲೋಕನ ಮಾಡಿ. ಯಾಕೆ? ಅವಾಗೆಲ್ಲ ಗೊತ್ತಿದೆ ಏನೇ ನಡೀತು ಅಂತ. ಇದನ್ನು ಉಳಿಸ್ದೆ, ದುಡ್ಡು ಕೊಟ್ಟೆ, ಕಟ್ಟಿಸ್ದೆ. ಆಮೇಲೆ ಹಿರಿಯ ಒಂದು ಪೀಠಾಧ್ಯಕ್ಷ ನನಗೆ ಸನ್ಮಾನ ಮಾಡುವಾಗ ಇವರು ಆ ಸುದರ್ಶನ್ ಜೊತೆ ಕಣ್ಮರೆ ಆಗ್ಬಿಟ್ಟು. ಇವನು MSc ಯೂನಿವರ್ಸಿಟಿ ಮಾಡಲಿ ಬೇಡ ಅನ್ನಲ್ಲ. ಆದರೆ ನಾನು ಪೀಠಾಧಿಪತಿಯಾಗಿ ಒಬ್ಬ ಹಿರಿಯನಾಗಿ ಆ ಸಂಘ ಸ್ಥಾಪನೆ ಮಾಡಿದವನಾಗಿ ಪ್ರಿಫರೆನ್ಸ್ ಯಾರು ಕೊಡಬೇಕಾಗಿತ್ತು? ಅವ್ರು ಮಾಡಿ ಬೇಡ ಅನ್ನಲ್ಲ. ಅದನ್ನು ಬೇಕಾದ್ರೆ ಎತ್ತಿಕ್ತಾರೆ. ಅವನನ್ನು ನನ್ನ ಸ್ನೇಹಿತನೇ ಮಾಡಲಿ. ಆದರೆ ನನಗೆ ಮಾಡಿದಾಗ ನೀವು ಮಾಡಿದ್ರೇನಪ್ಪ? ಧರ್ಮನ ಇದು? ಧರ್ಮ ಇದೆಯಾ? ದೇವರಿದ್ದಾನ? ರಾಜಶೇಖರ್ ಅವರೇ, ಈಗ ನನ್ನ ಮೇಲೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀರಲ್ರಿ. ನನ್ನ ಜೀವನದಲ್ಲಿ ಸುಳ್ಳು ಹೇಳಿದ್ದೀನಿನ್ರಿ. ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಪುಟ್ಟಸ್ವಾಮಿ ಏನೇ ಮಾತಾಡಬೇಕಾದ್ರೂ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾತನಾಡ್ತಾರೆ ಇದರ ಟಿವಿನಲ್ಲಿ. ಯಾವುದೇ ಕಾರಣಕ್ಕೆ ಅವರು ತಪ್ಪು ಮಾತಾಡೋದಿಲ್ಲ ಅಂತಕ್ಕಂಥದ್ದು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅದರಲ್ಲಿ ನೀವು ನನಗೆ 85 ವರ್ಷ ಆದಮೇಲೆ ನಾನು ಬೆಳೆಸಿದ್ದಕ್ಕೆ ನೀನು ಬೆಳೆಸಿದ್ದಿ ಇಲ್ಲ ಅಂತ ಒಪ್ಕೋಬೋದು. ಇನ್ನೇನು ಮಾಡೋಕ್ಕಾಗಲ್ಲ. ಮಗನೇ ತಂದೆ ಕೊಲೆ ಮಾಡುವಂಥ ಕಾಲ ಇವಾಗ. ನೀವೆಲ್ಲಿ ನಮಗೆ ಜ್ಞಾಪಿಸ್ಕೊಳ್ತೀರಾ? ಆದರೆ ನೀವು ಸುಳ್ಳು, ಅವರು ಇವರು ಇದ್ಯಾರು ಎಂಥದ್ದು ಅಪಾದನೆ ಮಾಡ್ತಾ ಇರೋದು ಸುಳ್ಳು ಅಂತ ಹೇಳ್ತೀಯಲ್ಲಪ್ಪ. ಸುಳ್ಳ? ನೋಡಿ ಇಲ್ಲಿ ನಾನು 2000 ಜನಾಂಗದ ಅಭಿವೃದ್ಧಿ. ಅವ್ರು ಮೊದಲೇ ಬದುಕಿರ್ಲಿಲ್ವಾ? ಬದುಕಿದ್ರು. 1992 ಆದಮೇಲೆ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಅದಕ್ಕೆ ಮೊದಲು ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ ಸಮ್ಯನ್ಯ ಸುದರ್ಶನ್ ಅವರೇ? ಚಿನ್ನಪ್ಪ ರೆಡ್ಡಿ ಕಮಿಷನ್ಸ್ನಲ್ಲಿ ನಮ್ಮ ಗಾಣಿಗರನ್ನು ಅತ್ಯಂತ ಮುಂದುವರಿದ ಜನಾಂಗ ಇದ್ರೆ ಒಂದೇ ಒಂದು ವರ್ಡ್ ಹೇಳ್ತೀನಿ, ಅವಾಗೇನ ಗೊತ್ತಿಲ್ಲದೆ ಇದ್ರೆ ಬಂದು ಕೇಳ್ಕೊಳ್ಳಿ. ಇನ್ ವ್ಯೂ ಆಫ್ ದೇರ್ ಆಲ್ ರೌಂಡ್ ಗುಡ್ ಶೋ ದೇ ಕೆನಾಟ್ ಬಿ ಕ್ಲಾಸಿಫೈಡ್ as socially and economically backward classes ಗಾಣಿಗರು. ಇದ್ರ ಬಗ್ಗೆ ಏನು ಯೋಚನೆ ಮಾಡಿದೀಗ ನೀವು? MLC ಆಗಿದ್ರಲ್ಲ, ಗೊತ್ತಾಯಿತು? ಈ ಪುಸ್ತಕ ನೋಡಿದ್ದೀರಾ ಸುದರ್ಶನ್ ಅವರೇ? ಇದಕ್ಕೆ ನೀನೇನಾರ ಮಾಡಿದರೆ, ಇದಕ್ಕೆ ಪರಿಹಾರ ಮಾಡಿದರೆ ಆಗ ನೀನು ನಿಜವಾದಂಥ ಶಾಸಕ ಅಂತ ಒಪ್ಕೊತೀನಿ. ಬತ್ತೀಯ ಜನಗಳ ಮುಂದೆ ಇಡ್ತೀಯ ಏನು ಮಾಡಿದೀಯಾ ಅಂತ? ಇಡ್ತೀಯನಪ್ಪ? ನೋಡಿ ನಾನು ಮಾಡಿದ್ದೀನಿ, ನೋಡಿ ಚಾರ್ಟು ನಾನು ಮಾಡಿದ್ದೀನಿ. 33 ಜಾತಿ, ಇದು ಸ್ಟ್ಯಾಟಿಸ್ಟಿಕ್ ನನ್ನ ಹತ್ರ ಇರೋದು ಹಿಂದುಳಿದ ವರ್ಗಗಳ ಬಗ್ಗೆ. ತಮ್ಮ ಹತ್ರ ಏನಿದೆ ಒಂದು ಸ್ವಲ್ಪ ಹೇಳ್ತೀರಾ? ಹಿಂದುಳಿದ ವರ್ಗದವ್ರಿಗೆ ದುಡಿದಿದ್ದೀನಿ ಅಂತಿರಲ್ಲ. ಇದು ನೋಡಿ, ಯಾವತ್ತಿದು ಅಜ್ಜಿ? ಇವತ್ತು ಮಾಡ್ದಲ್ಲ ಇದು. ಯಾವತ್ತಿದು? 6 ಜೂನ್ 1983. 93ನೇ ಇಸ್ವಿನಲ್ಲಿ ನಾನು ಇದನ್ನೆಲ್ಲ ಕೊಟ್ಟು ಲಾ ಡಿಪಾರ್ಟ್ಮೆಂಟ್ನಲ್ಲಿ ಹೋರಾಟ ಮಾಡಿ, ಲಾ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವ್ ಮಾಡಿಸಿ, ಗಾಣಿಗರ ಜೊತೆಗೆ 33 ಜಾತಿಗಳನ್ನು ಬಿಟ್ಟೋಗಿದ್ದನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸ್ತೆ. ನಾನು ಹಿಂದುಳಿದ ವರ್ಗದ ನಾಯಕ. ಇದು ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಬದುಕಿದ್ದಾರೆ, ಕೇಳ್ಬೋದು.
ಇದೇ ವೀರಪ್ಪ ಮೊಯ್ಲಿ ಅವರು ಚಿಂತಾಮಣಿಗೆ ಬಂದಾಗ ನಿಮ್ಮ ಎದುರಿನಲ್ಲೇ ಹೇಳಿದ್ರು, ಗಾಣಿಗರನ್ನ ಮತ್ತು ಹಿಂದುಳಿದ ವರ್ಗದವ್ರನ್ನ ನಾನು ಹಿಂದುಳಿದ ವರ್ಗಕ್ಕೆ ಸೇರಿಸ್ಬೇಕಾಗಿದ್ರೆ ಪುಟ್ಟಸ್ವಾಮಿ ಕೊಟ್ಟಂಥ ಅಂಕಿಅಂಶಗಳು ನನಗೆ ಸಹಾಯ ಆಯಿತು ಅಂತ ನಿಮ್ಮ ಎದುರಿಗೆ ಚಿಂತಾಮಣಿಲಿ ಹೇಳಲಿಲ್ವ ಸುದರ್ಶನ್ರವ್ರೆ? ನೀವೇನಪ್ಪ ಶ್ರಮ ಪಟ್ರಿ ಜನಾಂಗಕ್ಕೋಸ್ಕರ? ಇವತ್ತು 2A ಮಾಡಿಸಿದ ಮೇಲೆ ಅತ್ಯಂತ ಮುಂದುವರಿದ ಜನಾಂಗವನ್ನು ನಾನು 2A ಮಾಡಿಸಿದೆ. 2A ಮಾಡಿಸಿದ್ದನ್ನು ದೇವೇಗೌಡರು ಕಬ್ಬನ್ ಪಾರ್ಕ್ನಲ್ಲಿ ಹೇಳಿದರು. ಗಾಣಿಗರು ಅತ್ಯಂತ ಮುಂದುವರಿದ ಜನಾಂಗ ಅಂತ ರಿಪೋರ್ಟ್ ಇದೆ ಆಯೋಗದ್ದು, ಅವರ ಹಿಂದುಳಿದ ಬಗ್ಗೆ ಹೆಂಗೆ ಸೇರಿಸಿದ್ರಿ ಅಂತ ಪ್ರಶ್ನೆ ಕೇಳಿದ್ರು. ಆಗ ಉತ್ತರ ಹೇಳಿದೇನಪ್ಪ ನೀನು? ಬುದ್ಧಿ ಗೌರವ ಮಾತಾಡಬೇಕಲ್ಲ ನಾವು, ಏಕೆಂದ್ರೆ ಎಲ್ಲ ಮಾಡಿದ್ದೀರಲ್ಲ ನೋಡಿ ನೀವು, ಅದಕ್ಕೋಸ್ಕರ ಅದರಿಂದ ಇದನ್ನು ಮಾಡಿದೆ. ಆಮೇಲೆ ಸ್ಥಳೀಯ ಸಂಸ್ಥೆಗಳಿಗೆ ಕ್ಯಾಟಗರಿ 1, 2 ಸೇರಿಸ್ಬೇಕು ಅಂತೇಳಿ ಬಂದಿತ್ತು. ಇದು ಯಾವತ್ತಿದು ನೋಡಪ್ಪ, ಇದು ಯಾವತ್ತಪ್ಪ? 94 28/5/94. ಇದು ಚೀಫ್ ಮಿನಿಸ್ಟರ್ ಸೆಕ್ರೆಟರಿಯೇಟಿಂದ ಏನು ಜಿಲ್ಲಾ ಪಂಚಾಯಿತಿ ಕಾಯ್ದೆಯ 33% ಮೀಸಲಾತಿಯನ್ನು ಅರ್ಹ ದುರ್ಬಲ ವರ್ಗದ ಪಂಗಡ 1 ಮತ್ತು 2 ಪಟ್ಟಿಗೆ ಸೀಮಿತಗೊಳಿಸಲು ಸೀಮಿತ. ಯಾರಿಗೆ ಬರ್ತಿರೋದು ಇದು? BJ ಪುಟ್ಟಸ್ವಾಮಿಗೆ ಬಂದಿರೋದು. ಕಾರಣ, ನಾನು ಎಲ್ಲ ಅಂಕಿಅಂಶಗಳನ್ನು ಕೊಟ್ಟು ಕ್ಯಾಟಗರಿ 1 ಮತ್ತು 2 ಇರೋರು ಮಾತ್ರ A ಗ್ರೂಪಿಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೊಟ್ಟಿದ್ದೆ. ಅದನ್ನು ಕನ್ಸಿಡರ್ ಮಾಡಿದ್ದೀವಿ ನಾವು ನಿಮ್ಮ ಪ್ರಕಾರ ಅಂತ ಹೇಳೋದಕ್ಕೋಸ್ಕರ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದವರಿಗೆ ರಿಸರ್ವೇಷನ್ಸ್ ಬಂತು. ಅದರಿಂದ ನಮ್ಮವರು ಇವತ್ತು ಜಿಲ್ಲಾ ಪಂಚಾಯತಿನಲ್ಲಿ, ಮಂಡಲ ಪಂಚಾಯತಿನಲ್ಲಿ, ಆಮೇಲೆ ಮುನ್ಸಿಪಾಲ್ಟಿಗಳಲ್ಲಿ ಇವತ್ತು ಸದಸ್ಯರಾಗ್ತಾ ಇದ್ದಾರೆ. ಸನ್ಮಾನ್ಯ ಸುದರ್ಶನ್ರವರೇ, ನೀವು ಇದು ಗೊತ್ತೇನ್ರಿ? ಈ ವಿಚಾರ ಗೊತ್ತೇನ್ರಿ ನಿಮಗೆ? ಗೊತ್ತಿರೇನ್ರಿ? ಮಾತ್ರ ಯಾವ್ದಾರ ಡಾಕ್ಯುಮೆಂಟ್ಸ್ ಇದ್ರೆ ತತ್ತಿರೇನ್ರಿ? ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಲ್ರಿ, ನನ್ನ ಮೇಲೆ ಅಪಾದನೆ ಮಾಡ್ತೀರೇನ್ರಿ? ನನ್ನ ಜೀವವನ್ನು ತೇದಿದ್ದೇನೆ ಜನಾಂಗಕ್ಕೋಸ್ಕರ, ಸಮಾಜಕ್ಕೋಸ್ಕರ ನನ್ನ ಜೀವವನ್ನು ತೇದಿದ್ದೇನೆ. ಪ್ರಾಣ ಅಪಾಯವನ್ನು ಎದುರಿಸಿದ್ದೇನೆ. ನಾನು ನನ್ನ ಪ್ರಾಣಕ್ಕೆ ಕುತ್ತು ಬಂದಾಗ ನಾನು ಅನುಭವಿಸಿದ್ದೇನೆ. ನನ್ನ ಮೇಲೆ ನೀವು ಅಪಾದನೆ ಮಾಡ್ತೀರೇನಪ್ಪ? ಇಡೀ ದೇಶದಲ್ಲಿ ಸಹಕಾರ ಇಲಾಖೆಯಲ್ಲಿ ರಿಸರ್ವೇಷನ್ಸ್ ಇಲ್ಲ. ನಾನು ಸಹಕಾರ ಮಂತ್ರಿಯಾದ ತಕ್ಷಣ ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡಿ 2 ರಿಸರ್ವೇಷನ್ಸನ್ನು ತಂದದ್ದಂತೂ ಕಾಯ್ದೆ ಇದು 12/12/2022. ಇವತ್ತು APMCನಲ್ಲಿ ಮೆಂಬರ್ ಆಗ್ತಾ ಇಲ್ವಾ? ಸಹಕಾರ ಬ್ಯಾಂಕ್ಗಳಲ್ಲಿ ಮೆಂಬರ್ ಆಗ್ತಾ ಇಲ್ವಾ? 81,000 ಸಹಕಾರ ಇಲಾಖೆಯಲ್ಲಿ ಇವತ್ತು ಹಿಂದುಳಿದ ವರ್ಗದವರಿಗೆ 2 ರಿಸರ್ವೇಷನ್ ಸಿಕ್ಕಿದೆ. ಇದನ್ನು ಅಮೆಂಡ್ಮೆಂಟ್ ಮಾಡಬೇಕಾಗಿದ್ದರೆ ದೊಡ್ಡ ಯುದ್ಧನೇ ನಡೀತು. BJPನಲ್ಲಿಯೂ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಹಠ ಹಿಡಿದೆ, ನನ್ನ ಬ್ಲಡ್ಡಲ್ಲಿದೆ ಹಿಂದುಳಿದ ವರ್ಗ, ಮಾಡೇ ಮಾಡ್ತೀನಿ ಅಂತೇಳಿ ಯಡಿಯೂರಪ್ಪನವರು ಸಾಕ್ಷಿ, ಅವ್ರ ಎದುರಿಗೆ ನಡೀತು. 20 ಜನ ಮಂತ್ರಿಗಳು ಕೂತ್ಕೊಂಡು ಮಾಡಬಾರ್ದು ಅಂತ, ನಾನು ಮಾಡಬೇಕು ಅಂತ. ಕೊನೆಗೆ ನಮ್ಮ ನಂಬರ್ ಕಡಿಮೆ ಆಗ್ತಿದೆ ಎಂದು 2ನ್ನ ಜಾಸ್ತಿ ಮಾಡಿ 7 9 ಮಾಡಿದೆ, 9ನ್ನ 11 ಮಾಡಿದೆ, 11ನ್ನ 12 ಮಾಡಿದೆ, 11ನ್ನ 13 ಮಾಡಿದೆ. ಇದು ಪುಟ್ಟಸ್ವಾಮಿಯ ಗಂಡಸತನ. ಹಿಂದುಳಿದ ವರ್ಗದವರಿಗೆ ನಾನು ಮಾಡಿರ್ತಕ್ಕಂಥ ಅಳಿಲು ಸೇವೆ ದೇವ್ರ ದಯೆಯಿಂದ. ನಾನು ಅಂತ ಹೇಳ್ಕೊಳ್ತಾರೆ, ಮಾಡಿದ್ದೀನಿ ಹೇಳ್ತೀನಿ ರೀ. ನೀವೇನು ಮಾಡಿದ್ರೆ ಹೇಳಪ್ಪ, ನೀನು ಮಾಡೇ ಎಲ್ಲ ಹೇಳ್ಕೊಳಕ್ಕೆಲ್ಲ ಆಗುತ್ತೆ. ನೀನು ಅದಕ್ಕೆ ಮಾಡಿದವ್ರ ಮೇಲೆ ಹೇಳ್ಬಿಡೋದು, ನಾನು ಅಂತ ಹೇಳ್ಕೊಳ್ತಾರೆ. ಹೌದು, ಹೇಳ್ಕೊಳ್ಬೇಕಲ್ಲ. ಅಂಬೇಡ್ಕರ್ ಹೇಳ್ತಾರೆ, ಆಚಾರ ವಿಚಾರ ಪ್ರಚಾರ 3 ಇರಬೇಕು ಮನುಷ್ಯನಿಗೆ ಅಂತ. ನೀವು ಅಂಬೇಡ್ಕರ್ ಬಗ್ಗೆ ನಂಬಿಕೆ ಇಲ್ವಲ್ಲ? ಆಚಾರ ವಿಚಾರ ಪ್ರಚಾರ ಹೇಳಿ ಪ್ರಚಾರ ಮಾಡಲೇಬೇಕು ನಾವು. ನೋಡಿ ಇಲ್ಲಿ ಅಮೆಂಡ್ಮೆಂಟ್ ಸೈನ್ ಹಾಕಿರೋದು ನಾನು ಬಿಲ್ಗೆ ಹೇಳ್ಬಾರ್ದ? ಇದಾಯ್ತಾ? ಇದು ಆ ಸಭೆಯಲ್ಲಿ ಕೆಲವರು ಸಮಾರಂಭ ಯಶಸ್ವಿಯಾದರೂ ಸಹ ಮುಖ್ಯಮಂತ್ರಿಗಳು ಬರದೇ ಇರತಕ್ಕಂಥ ವಿಚಾರದಲ್ಲಿ ಅವರ ಅಸಮಾಧಾನವನ್ನು ಮತ್ತು ಅದಕ್ಕೆ ಕಾರಣವನ್ನು ಹೇಳುವಂತೆ ಒತ್ತಾಯವನ್ನು ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಸುಮಾರು 3 ತಿಂಗಳ ಕಾಲ ಸತತವಾಗಿ ಜನಾಂಗದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಾಂಗದ ಶಕ್ತಿಯ ಪ್ರದರ್ಶನವನ್ನು ಮಾಡಬೇಕು, ಸರ್ಕಾರದ ಗಮನವನ್ನು ಸೆಳೀಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ
ಆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಗೈರಾದದ್ರಿಂದ ನನಗೆ ಮಾನಸಿಕವಾಗಿ ತುಂಬ ನೋವಾಯಿತು. ಕಾರಣ, ನನ್ನ ಈ 85ನೇ ವಯಸ್ಸಿನಲ್ಲಿ ಸುಮಾರು 10-15 ಸಮಾವೇಶಗಳನ್ನು, ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ದೇನೆ. ಯಾವತ್ತೂ ಸಹ ಮುಖ್ಯಮಂತ್ರಿಗಳಾಗಲಿ ನಾನು ಕರೆದಂಥ ಅತಿಥಿಗಳು ಬರದೇ ಇರಲಿಲ್ಲ. ಈ ಸಾರಿ ಈಗ ಆಯ್ತಲ್ಲ ಅಂತಕ್ಕಂಥ ವ್ಯಥೆ ಇತ್ತು. ಆ ವ್ಯಥೆಗೆ ಕಾರಣ, ನಾನು, ಗೋಪಿಯವರು, ಅಮರನಾಥ್ ಅವರು, ರಂಗರಾಜ್ರವರು ಮುಖ್ಯಮಂತ್ರಿಗಳಿಗೆ ಅವರ ಮನೆಯಲ್ಲೇ ಒಂದು ಗೌರವವನ್ನು ಅರ್ಪಣೆಯನ್ನು ಮಾಡಿ ನಮ್ಮ ಬೇಡಿಕೆಯನ್ನು ಅಲ್ಲಾದರೂ ಸಹ ಕೊಡಬೇಕು ಅಂಥೇಳಿ ನಾವು ಹೋದ್ವಿ. ಹೋದಾಗ ಮುಖ್ಯಮಂತ್ರಿಗಳು ನಮ್ಮ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೂ ಅಸಡ್ಡೆಯನ್ನು ತೋರಿಸಿದ್ರು ಮತ್ತು ಮಾನಸಿಕವಾಗಿ ಕ್ರೋಧದಿಂದ ನನ್ನ ಮೇಲೆ ಒಂದು ಅಪವಾದನೆಯನ್ನು ಮಾಡಿದರು. ನೀನು ಯಡಿಯೂರಪ್ಪನವರ ಜೊತೆಯಲ್ಲಿ ಸೇರಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅರ್ಜಿಯನ್ನು ಕೊಟ್ಟು ನನ್ನ ಮೇಲೆ ಅಪಾದನೆ ಮಾಡಿದ್ದೀಯಾ, ಅದಕ್ಕೋಸ್ಕರ ನಾನು ಬರಲಿಲ್ಲ ನಿಮ್ಮ ಸಮಾರಂಭಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದರು. ಉಪಮುಖ್ಯಮಂತ್ರಿ, ಉಪ ಪ್ರಧಾನಿಯವ್ರದ್ದು, ಉಪ ರಾಷ್ಟ್ರಪತಿಯವ್ರ ವಿಚಾರನೂ ಬರಲಿಲ್ಲ, ಯಾವುದೂ ಬರಲಿಲ್ಲ. ಇದು ನಮಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂದಿತ್ತು, ಮುಖ್ಯಮಂತ್ರಿಗಳ ಮನಸ್ಸನ್ನು ಕೆಡಿಸಿದ್ದಾರೆ ಅಂತಕ್ಕಂಥದ್ದು. ಆದರೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಮೇಲೆ ದೃಢ ಆಯಿತು. ಇದರ ವಿಚಾರವನ್ನು ನಾವು ಹೇಗೆ ನಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಬೇರೆ ಒಂದು ಪುನಃ ಇದೇ ನಾನು ಹೇಳ್ತೀನಿ. ಈಗ ಕಣ್ಣಲ್ಲಿ ನೀರು ಬಂತು. ಅಷ್ಟೊಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರ ಮನಸ್ಸಿನ ನೋವು ಉಂಟಾಯ್ತಲ್ಲ ಅಂತಕ್ಕಂಥ ಒಂದು ಆಕ್ರೋಶ ಮತ್ತು ಮನಸ್ಸಿನ ದುಗುಡ ನನ್ನಲ್ಲಿ ಇದ್ದುದರಿಂದ ಅವತ್ತು ನಾನು ಮಾತನಾಡಿದ್ದೇನೆ ಹೊರತು ಬೇರೆಯ ದೃಷ್ಟಿಯಿಂದಲ್ಲ. ಆದರೂ ಜನಗಳಿಗೆ ವಿಚಾರವನ್ನು ತಿಳಿಸಬೇಕಾಗಿತ್ತು, ತಿಳಿಸಿದ್ದೇನೆ. ನಾನು ಯಾವಾಗಲೂ ಸಹ ಮೋಹಕವಾಗಿ ಮಾತನಾಡಿ, ಭಾಳ ಬೆಣ್ಣೆ ತೆಗೆದಾಗಿ ಮಾತನಾಡಿ ಯಾರನ್ನೂ ಕಚ್ಚತಕ್ಕಂಥದ್ದಾಗಲಿ, ಸಮುದಾಯದಕ್ಕೆ ಕೆಟ್ಟದ್ದನ್ನು ಮಾಡ್ತಕ್ಕಂಥದ್ದಾಗಲಿ, ಸಮುದಾಯದ ಅಭಿವೃದ್ಧಿಗೆ ಕೇಡನ್ನು ಉಂಟು ಮಾಡ್ತಕ್ಕಂಥದ್ದಲ್ಲಿ ನಾನು ಜೀವನದಲ್ಲಿ ಮಾಡಿಲ್ಲ. ನಾನು ನೇರವಾಗಿ ವಿಧಾನಸಭೆಯಲ್ಲಿ, ಹೊರಗಡೆ ಈ ಕರ್ನಾಟಕದ ಜನತೆಗೆ ಗೊತ್ತಿದೆ ನಾನು ಎಂತೆಂಥವ್ರ ಮೇಲೆ ನಾನು ಹೋರಾಟವನ್ನು ಮಾಡಿದಂಥ ಮನುಷ್ಯ, ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವನು ಮತ್ತು ಯಾವುದೇ ದಾಖಲೆಗಳಿಲ್ಲದೆ ನಾನು ಮಾತನಾಡ್ತಕ್ಕಂಥವನಲ್ಲ. ನನ್ನ ಜೀವನದಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ, ಅಪ್ರಾಮಾಣಿಕತೆಯಾಗಲಿ, ಮಾಡಿದ ಉಪಕಾರವನ್ನು ಮರೀತಕ್ಕಂಥದ್ದಲ್ಲಿ ನನ್ನ ಜೀವನದಲ್ಲಿ ರೂಢಿಸಿಕೊಂಡಿಲ್ಲ. ಆದ್ದರಿಂದ ನನಗೆ ಆವತ್ತಿನ ದಿವಸ ಆದ ಅನುಭವದ ಮೇಲೆ ಮಾತನಾಡಬೇಕಾಗಿ ಬಂತು. ಅದಕ್ಕೆ ಸನ್ಮಾನ್ಯ VR ಸುದರ್ಶನ್ರವರು ಮೊನ್ನೆ ದಿವಸ ಒಂದು ಜಾಲತಾಣದಲ್ಲಿ ಹೇಳಿಕೆಯನ್ನು ಕೊಟ್ಟು ತುಂಬ ನನ್ನನ್ನು ಭಾಷೆಯ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವರು, ನಾನೊಬ್ಬ ಜನಾಂಗದಲ್ಲಿ ಹಿರಿಯ, ಒಂದು ಪೀಠಾಧಿಪತಿ, ಈಗ ನನ್ನ ಬಗ್ಗೆ ಸ್ಯಾಡಿಶ್ ನೇಚರ್ ಅಂತ ಹೇಳಿದ್ದಾರೆ. ಸ್ಯಾಡಿಶ್ ನೇಚರ್ ಅಂದರೆ ಬಹುಶಃ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಥ ಈ ಡಿಕ್ಷನರಿನಲ್ಲಿ ಜನಗಳಿಗೆ ನಾನು ತಿಳಿಸೋದಕ್ಕೆ ಓದ್ತಾ ಇದ್ದೀನಿ. ಕ್ರೌರ್ಯ, ವಿಶಿಷ್ಟವಾದ ವಿಕೃತ ಲೈಂಗಿಕತೆ, ಕ್ರೌರ್ಯವನ್ನು ಉಂಟು ಮಾಡಿ ಇಲ್ಲವೇ ನೋಡಿ ಪಡೆಯುವ ಸುಖ, ಕ್ರೌರ್ಯ, ರತಿ, ಹಿಂಸಾನಂದ, ಮಾರ್ಕಿಸ್ ಡೇಡ್ ಬರೆದ ಜಸ್ಟಿಸ್ ಕಾದಂಬರಿಯಲ್ಲಿ ಇದೆ.
ಇದು ಇಂಥ ಶಬ್ದವನ್ನು ಆ ಮನುಷ್ಯ ಉಪಯೋಗಿಸಿ ನನಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದನ್ನು ಜನಗಳಿಗೆ ಎಷ್ಟರ ಮಟ್ಟಿಗೆ ನಯವಾಗಿ ತಾನೊಬ್ಬ ಸ್ಯಾಡಿಸ್ ತಾನೇ ಆಗಿದ್ದರೂ ಸಹ ತನ್ನ ಸ್ಯಾಡಿಸ್ತನವನ್ನು ನನ್ನ ಮೇಲೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನೋವಾಗಿದೆ. ಮತ್ತು ಜನತೆಯೂ ಸಹ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ತಿಳಿಸೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮತ್ತು ಆವತ್ತಿನ ದಿವಸ ಸಾಮರಸ್ಯ, ಹೊಂದಾಣಿಕೆ ಬಗ್ಗೆ ಹೇಳಿದ್ದಾರೆ. 24 ವರ್ಷ ಗಾಣಿಗರ ಜನಾಂಗದ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗಿದ್ದರು. 24 ವರ್ಷದಲ್ಲಿ ಗಾಣಿಗರ ಅಭಿವೃದ್ಧಿಗೆ, ಗಾಣಿಗರಲ್ಲಿ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಮಾಡಿರ್ತಕ್ಕಂಥ ಒಂದೇ ಒಂದು ಕೆಲಸವನ್ನು ಇದುವರೆಗೂ ಸಹ ಜನತೆಯ ಮುಂದೆ ಇಟ್ಟಿಲ್ಲ. ಇದು ಸ್ಪಷ್ಟವಾಗಿದೆ. ಇಂಥದ್ರಲ್ಲಿ ಸಾಮರಸ್ಯದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಅವರಿಗೆ ಇಲ್ಲ. ಈಗಲೂ ಸಹ ಅವ್ರು ಏನೇನು ಕೆಲಸವನ್ನು ಜನಾಂಗದಕ್ಕೋಸ್ಕರ ಸಾಮರಸ್ಯಕ್ಕೆ ಅಭಿವೃದ್ಧಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿಕೊಂಡ್ರೆ ನಾನೂ ಜೊತೆಲಿ ಕೂತ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ನಮ್ಮ ಜನಾಂಗದ ಬಂಧುಗಳ ಮಧ್ಯದಲ್ಲಿ ನನ್ನ ವಿಚಾರವನ್ನು ಹೇಳ್ತೀನಿ, ಅವ್ರ ವಿಚಾರವನ್ನು ಹೇಳಿ. ಆಗ ಯಾರು ಸಾಮರಸ್ಯ ಹಾಳು ಮಾಡಿದ್ದಾರೆ, ಅಭಿವೃದ್ಧಿಗೆ ಕಂಟಕವಾಗಿದ್ದಾರೆ, ಅಭಿವೃದ್ಧಿಯನ್ನು ಯಾರು ಮಾಡಿದ್ದಾರೆ, ಸಾಮರಸ್ಯವನ್ನು ಯಾರು ಉಂಟು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಜನತೆಗೆ ಸ್ಪಷ್ಟವಾಗ್ತದೆ. ಇದು ನನ್ನ ಅಭಿಪ್ರಾಯ. ಈ ನಮ್ಮ ಎಲ್ಲ ಒಳಪಂಗಡಗಳಲ್ಲಿ ಸಾಮರಸ್ಯವನ್ನು, ರಕ್ತ ಸಂಬಂಧವನ್ನು ಉಂಟು ಮಾಡಬೇಕು ಅಂತೇಳಿ ನಾನು 1972-73ರಲ್ಲೇ ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದೇನೆ. ಆ ಸಂಘಕ್ಕೆ 1973-74ರಲ್ಲಿ ನಾನು ಸ್ಲಂ ಬೋರ್ಡ್ ಚೇರ್ಮನ್ ಆಗಿದ್ದಾಗ, ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ನಾನೇ ಸ್ವತಃ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಸಹಿ ಮಾಡಿ, ಕಾರಣ ಏನಂದರೆ ಕೆ ವಿ ಶೆಟ್ಟರು ಆ ದಿನ ಅಧ್ಯಕ್ಷರಾಗಿದ್ದರು, ಅವರು ಸಿಗಲಿಲ್ಲ. ಆಗ ನಾನೇ ಸಹಿ ಮಾಡಿ ಒಂದು ಜಾಗವನ್ನು ಗುರುತು ಮಾಡಿ ಬೇರೆಯವರಿಂದ, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ಬರಿದ್ದರು, ಅವರಿಂದ ತಿಳ್ಕೊಂಡು ಆ ಸರ್ವೆ ನಂಬರ್ನ ಹಾಕಿ ಖಾರ್ಗೆ ಸಾಹೇಬ್ರ ಹತ್ರ ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟೆ. ಮೊದಲು ನಾವು 2 ವರ್ಷ ಅಂತ ಒಂದೊಂದು ಎಲ್ಲ ಪಂಗಡಗಳಿಗೂ ಆದಮೇಲೆ ಎಸ್ ನಾರಾಯಣಪ್ಪನವರು ಅಧ್ಯಕ್ಷರಾದ ಮೇಲೆ ಸುಮಾರು ಅವರನ್ನು ಹಿಂಸೆ ಕೊಟ್ಟು ಅವ್ರನ್ನ ಹೊರಗೆ ಕಳಿಸಿದ ಮೇಲೆ ಸುಮಾರು 12-15 ವರ್ಷಗಳ ಕಾಲ ಎನ್ ಶ್ರೀನಿವಾಸ್ ಅವರು ಇವರ ಆಪ್ತರೇ ಅಧ್ಯಕ್ಷರಾಗಿದ್ದರು. 12-15 ವರ್ಷದಲ್ಲಿ ಒಂದು ಜನರಲ್ ಬಾಡಿಯನ್ನು ಮಾಡಲಿಲ್ಲ. ಆ ಸೈಟು ಖಾಲಿ ಬಿದ್ದಿತ್ತು. ಇವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಸಂಘದ ಬಗ್ಗೆ, ಜನಾಂಗದ ಬಗ್ಗೆ ಸಾಮರಸ್ಯವನ್ನು ಕಾಪಾಡಬೇಕು ಅನ್ನೋದಾಗಿದ್ದರೆ ಅದಕ್ಕೆ ಮೊದಲು ನಾನು 6-7 ಸಮಾವೇಶವನ್ನು ಮಾಡಿ ಸಾಮರಸ್ಯವನ್ನು ಉಂಟು ಮಾಡಿ ಸಂಬಂಧವನ್ನು ಮಾಡ್ತಕ್ಕಂಥದ್ದಕ್ಕೆ ಕಾರಣವನ್ನು ನಾನು ಶ್ರಮವನ್ನು ಪಟ್ಟಿದ್ದೇನೆ. ಅದಕ್ಕೆ ಸಾಕ್ಷಿ ಆಧಾರಗಳು ಇದೆ. ಇವರ ಕೈಗೆ ಸಂಘ ಸಿಕ್ಕಿದ ಮೇಲೆ, ಇವರ ಆಪ್ತರ ಕೈಗೆ ಸಂಘ ಸಿಕ್ಕಿದ ಮೇಲೆ, ಇವರ ಒಡನಾಟದಲ್ಲೇ ಇದ್ದಂಥ ಸಂಘವನ್ನು ಸಂಪೂರ್ಣವಾಗಿ ನಿರ್ಲಿಪ್ತ ಆದಾಗ, ವಿನಾಶಕ್ಕೆ ಹೋದಾಗ ಇವರು ಮಾಡಿದ ಕೆಲಸ ಏನು? ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೇರೆಯವರಿಗೆ ಇವರು ಹಣವನ್ನು ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಕಟ್ಟಡಕ್ಕೆ 1 ಪೈಸೆಯನ್ನು ಯಾಕೆ ಕೊಡಲಿಲ್ಲ? ಇದನ್ನು ಜನತೆಯ ಮುಂದೆ ಹೇಳ್ತಾರಾ? ಯಾತಕ್ಕೆ ಕೊಡಲಿಲ್ಲ? ಯಾತಕ್ಕೆ ಆ ಸಂಘವನ್ನು ಪುನರುಜ್ಜೀವನ ಮಾಡಿಸ್ತಿಲ್ಲ? ಆ ಸಂಘವನ್ನು ನಿಂತೋಗಿದ್ದನ್ನು ಪುನಃ ನಡೆಸಬೇಕು ಅಂತಕ್ಕಂಥ ಒಳ್ಳೆಯ ಕಿವಿ ಮಾತನ್ನು ಇವರ ಆಪ್ತರಿಗೆ ಹೇಳಿ ಸಂಘವನ್ನು ಚಾಲನೆಯನ್ನೇ ಯಾಕೆ ಕೊಡಲಿಲ್ಲ? ಮೌನವಾಗಿದ್ದರು. ತಾನಾಯಿತು, ತನ್ನ ಕೆಲಸ ಆಯಿತು, ತನಗೇನು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಕ್ಕಂಥದ್ದು. ಇದರಲ್ಲಿ ಸಾಮರಸ್ಯ ಇದೆಯಾ? ಎರಡನೇದಾಗಿ, ನಾನು 2012ರಲ್ಲಿ 25 ವರ್ಷಗಳ ವನವಾಸವನ್ನು ಮಾಡಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಬಂದಾಗ ಇದೇ ರಂಗರಾಜುರವರು,
ನಮ್ಮ MP ಮಂಜುನಾಥ್ರವರು, ಚಂದ್ರಮೋಹನ್ ಅವರು, ಇನ್ನೂ ಅನೇಕರು ಸಂಘವನ್ನು ರೀಜುನೇಟ್ ಮಾಡಬೇಕು. ಮಂಜುನಾಥ್ ಅವರು ಕೋಆಪರೇಟಿವ್ ಸೊಸೈಟಿಲಿ ಇದ್ದಿದ್ದರಿಂದ ನಮಗೆ ಅಡ್ವೈಸ್ ಮಾಡಿದ್ರು, ಅದು ಸೂಪರ್ಸೀಡ್ ಆಗ್ತಾ ಇದೆ ಮತ್ತು ಸೈಟನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಹೋಗ್ಬಿಡುತ್ತೆ, ನೀವು ಅದನ್ನು ಏನಾದರೂ ಮಾಡಿ ಉಳಿಸ್ಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. ಆಗ ನಾನು ಆ ಸಂಘವನ್ನು ಉಳಿಸ್ಬೇಕು ಅಂತೇಳಿ MP ಮಂಜುನಾಥ್ರವರ ಒಂದು ಅಡ್ವೈಸ್ ಮೇಲೆ ಒಂದು ಅಡಾಕ್ ಕಮಿಟಿಯನ್ನು ಮಾಡಬೇಕು ಅಂತೇಳಿ ಮಾಡಕ್ಕೆ ಹೊರಟ್ವಿ. ಆಗ ಅವರ ಸಲಹೆಯನ್ನು ಸಹ ಕೇಳಬೇಕು ಅಂತೇಳಿ ಮುನಿನಾರಾಯಣಪ್ಪನವರು, MS ಶ್ರೀನಿವಾಸ ಮೂರ್ತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು 1 ತಿಂಗಳ ಕಾಲ ಅವ್ರನ್ನ ತಿರುಗಿಸಿ ಯಾವುದೇ ಸಹಕಾರವನ್ನು ಈ ಮನುಷ್ಯ ಕೊಡಲಿಲ್ಲ. ಇದಕ್ಕೆ ಸಾಕ್ಷಿ ಶ್ರೀನಿವಾಸ ಮೂರ್ತಿ ಇನ್ನೂ ಬದುಕಿದ್ದಾರೆ. ಇದಾದ ಮೇಲೆ ನಾವು ಅಡಾಕ್ ಕಮಿಟಿಯನ್ನು ಒಂದು ಫಾರಮ್ ಮಾಡಿದ ಮೇಲೆ ಇವರು ಅಂದಿನ ರೆವಿನ್ಯೂ ಮಂತ್ರಿಗಳಿಗೆ ಸಾಕಷ್ಟು ಒತ್ತಾಯವನ್ನು ಮಾಡಿದ್ರು, ಅಡಾಕ್ ಕಮಿಟಿಯನ್ನು ಕೊಡ್ಕೂಡ್ದು, ಅದನ್ನು ರದ್ದು ಮಾಡಬೇಕು ಸಂಸ್ಥೆಯನ್ನು ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ಇವತ್ತು ಅವರ ಜೊತೆಯಲ್ಲೇ ಇರ್ತಕ್ಕಂಥ ರಾಜಶೇಖರ್ಗೂ ಗೊತ್ತಿದೆ, ನರಸಿಂಹಯ್ಯನವ್ರಿಗೂ ಗೊತ್ತಿದೆ, ಮತ್ತು ಎಲ್ಲ ನಮ್ಮ ಜನಾಂಗದಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದರು ಅವರೆಲ್ಲರಿಗೂ ಸಹ ಗೊತ್ತಿದೆ, ರಂಗರಾಜರವ್ರಿಗೂ ಗೊತ್ತಿದೆ. ನಾವು ಶ್ರೀನಿವಾಸ ಪ್ರಸಾದಿಂದ ಈಚೆ ಬಂದರೆ ಪ್ರಸಾದ್ ಅವರು ಹೇಳೋರು, ಪುಟ್ಟಸ್ವಾಮಿಯವರು ಈಗಲೇ ತಾನೇ ಬಂದು ಹೋದರು, ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ಸು, ಅವರು BJP, ಮಾಡಬೇಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು. ಆದರೆ ಮಾಡಿದ್ರು. ಅದಾದಮೇಲೆ ಚುನಾವಣೆಯನ್ನು ಮಾಡಬೇಕು ಇಷ್ಟು ದಿವಸದಲ್ಲಿ ಅಂತ ಕಂಡೀಷನ್ ಇತ್ತು. ಚುನಾವಣೆಯನ್ನು ನಡೆಸಿದ್ವಿ. ಚುನಾವಣೆಯನ್ನು ನಡೆಸಿದಾಗ ನಾನು ಆ ಸಂಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಶ್ರೀನಿವಾಸ ಮೂರ್ತಿ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಬಂದಾಗ ಇವತ್ತು ಅವ್ರ ಹತ್ರ ಇರ್ತಕ್ಕಂಥವರೇ ವಿರೋಧ ಮಾಡಿದ್ರು. ಆಗ ನಾನು ಆ ಸಂಸ್ಥೆಗೆ ಖರ್ಚು ವೆಚ್ಚ ಬರ್ತದೆ ಮತ್ತು ಎಲ್ಲರಲ್ಲಿಯೂ ಸಾಮರಸ್ಯ ಬೇಕಾಗ್ತದೆ, ಈಗ ಈ ಸಂಘ ಉಳಿಬೇಕು ಅಂತೇಳಿ ನಾನು ಶ್ರೀನಿವಾಸ ಮೂರ್ತಿ ಅವರನ್ನು ಅಧ್ಯಕ್ಷನಾಗಿ ಮಾಡಿದೆ. ಶ್ರೀನಿವಾಸ ಮೂರ್ತಿ ಅವರು ಬಂದು ನನ್ನನ್ನು ಕೇಳಿದ್ರು, ಅಖಿಲ ಕರ್ನಾಟಕ ಗಾಣಿಗರ ಸಂಘದಲ್ಲಿ ನಾನು ನಿಮ್ಮ ಜೊತೆಲಿದ್ದೆ, ಎಲ್ಲರೂ ಅಧ್ಯಕ್ಷರಾದರೆ ನನ್ನನ್ನು ಅಧ್ಯಕ್ಷ ಮಾಡಲಿಲ್ಲ, ಈಗಲಾದ್ರೂ ನನ್ನ ಅಧ್ಯಕ್ಷರು ಮಾಡಬೇಕು ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ನಾನು ಅವ್ರನ್ನ ಅಧ್ಯಕ್ಷನಾಗಿ ಅವತ್ತು ನಮ್ಮವ್ರಿಗೆಲ್ರಿಗೂ ಸಮಾಧಾನ ಹೇಳಿ ಅಧ್ಯಕ್ಷನಾಗಿ ಮಾಡಿ ಚುನಾವಣೆ ನಡೀತು. ನನ್ನ ಧರ್ಮಪತ್ನಿ ತೀರೋಗಿದ್ರು ಅವತ್ತಿನ ದಿವಸ, ಮಣ್ಣು ಮಾಡಬೇಕು, ಅವತ್ತೇ ಎಲೆಕ್ಷನ್ಸ್ ಇತ್ತು. ಆದರೆ ನನ್ನವ್ರಿಗೆಲ್ಲ ಹೇಳಿದೆ, ಸಂಘ ಉಳಿಬೇಕು, ನೀವು ಹೋಗಿ ಅಲ್ಲಿ ಎಲೆಕ್ಷನ್ ಮುಗಿಸ್ಕೊಂಡು ಬನ್ನಿ ನನ್ನ ಪತ್ನಿಯ ದಫನ್ ಮಾಡೋಕ್ಕೆ ಅಂತ ಹೇಳಿದೆ. ಇದು ನನ್ನ ಕಳಕಳಿ. ಆ ಸಂಘವನ್ನು ಉಳಿಸ್ಬೇಕಾಗಿತ್ತು ಅವತ್ತಿನ ದಿವಸ, ಉಳಿಸ್ದೆ. ಅದಾದಮೇಲೆ ಅದಕ್ಕೆ ರದ್ದು ಮಾಡಬೇಕು ಅಂತೇಳಿ ಶ್ರೀನಿವಾಸ ಪ್ರಸಾದ್ ಅವರ ಹತ್ರ ಒತ್ತಾಯವನ್ನು ಮಾಡಿ ಆ ಸಂಘವನ್ನು ಕಾನೂನು ಬಾಹಿರವಾಗಿ ಒತ್ತಾಯ ಮಾಡಿಸಿದ್ರ ಇಲ್ವಾ ಅಂತೇಳಿ ಅವರ ಆತ್ಮಾವಲೋಕನವನ್ನು ಮಾಡಿ ಸನ್ಮಾನ್ಯ ಸುದರ್ಶನ್ ಅವರು ಜನತೆ ಮುಂದೆ ಹೇಳ್ತಾರಾ? ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸುಳ್ಳು ಹೇಳೋದಿಲ್ಲ ಅಂತಿದ್ರೆ ನಿಜವಾಗಿ ಅವರು ಒತ್ತಾಯ ಮಾಡಲಿಲ್ಲ ನಾನು ರದ್ದು ಮಾಡೋದಕ್ಕೆ ಅಂತ ಹೇಳ್ತಾರಾ? ಇದಕ್ಕೆ ಸಾಕ್ಷಿ ಅವರ MR ರಾಜಶೇಖರ್ ಇಲ್ವಾ? MP ಮಂಜುನಾಥ್ ಇಲ್ವಾ? MS ಶ್ರೀನಿವಾಸ ಮೂರ್ತಿ ಇಲ್ವಾ? ಯಾರ್ಯಾರಿದ್ದಾರೋ ಇವತ್ತು ಸಂಘದಲ್ಲಿ ಎಲ್ಲ ಇಲ್ವಾ? ಅವರೇ ಹೇಳಿ, ಸುಳ್ಳು ಯಾರು ಹೇಳ್ತಾರೆ, ತಪ್ಪು ಮಾಹಿತಿಯನ್ನು ಯಾರು ಕೊಡ್ತಾರೆ ಜನಗಳಿಗೆ ಅಂತ ಹೇಳಿ. ಅದಾದಮೇಲೆ ನಾನೇ ಅವಾಗ ಒಬ್ಬ ಲಾಯರನ್ನು ಗೊತ್ತು ಮಾಡಿ ಕೋರ್ಟ್ಗೆ ಹಾಕಿದ್ವಿ. ಎಲೆಕ್ಷನ್ ಬಗ್ಗೆ ಚಾಲೆಂಜ್ ಮಾಡ್ಬೋದೇ ಹೊರತು ಸಂಘವನ್ನು ರದ್ದು ಮಾಡೋದಕ್ಕೆ ಬರೋದಿಲ್ಲ ಅಂತ ಕೋರ್ಟ್ಗೆ ಹಾಕಿದಾಗ ಸರ್ಕಾರದವರು ತಪ್ಪಾಗಿದೆ ಅಂತ ಅಫಿಡವಿಟ್ ಹಾಕಿ ಆ ಸಂಘವನ್ನು ಉಳಿಸಿದ್ರು. ಆ ಸಂಘವನ್ನು ಉಳಿಸಿದ ಮೇಲೆ 25 ವರ್ಷ, ನಾನು 88ರಲ್ಲಿ ನಾನು ರಿಟೈರ್ ಆದೆ, 88ರಲ್ಲಿ ಅವರು ಬಂದರು. 88ರಿಂದ 2012ವರೆಗೆ 25 ವರ್ಷ ಅವರು ಶಾಸಕರಾಗಿದ್ದರು. ನಾನು 25 ವರ್ಷ ವನವಾಸದಲ್ಲಿದ್ದೆ. ಒಂದೇ ಒಂದು ರೂಪಾಯಿನ ಅನುದಾನವನ್ನು ಕೊಡಲಿಲ್ಲ. ಆ ಸಂಘ ಉಳಿಸ್ಬೇಕು, ಆ ಜಾಗವನ್ನು ಉಳಿಸ್ಕೊಳ್ಬೇಕು ಅಂತೇಳಿ 2012ರಲ್ಲಿ ನಾನು ಬಂದ ತಕ್ಷಣ 30 ಲಕ್ಷ ರೂಪಾಯಿನ ಕೊಟ್ಟಿದ್ದೀನಿ. ಯಾಕೆಂದರೆ ನಾನು ಆ ಸಂಘವನ್ನು ಕಟ್ಟಿದಾಗ ಮರದ ಕೆಳಗಡೆ ಮಾಡಿದ್ದೀವಿ. 10 ವರ್ಷಗಳ ಕಾಲ ನನ್ನ ಮನೆಯಲ್ಲಿ ಸಂಘವನ್ನು ನಡೆಸಿದ್ದೀನಿ. 10 ವರ್ಷಗಳಿಗಿಂತ ಹೆಚ್ಚಿಗೆ ಸಂಘವನ್ನು ನಡೆಸಿದ್ದೀನಿ. ಅದಕ್ಕೋಸ್ಕರವಾಗಿ ಸಂಘಕ್ಕೆ ಜಾಗ ಬೇಕು, ಮನೆ ಆಫೀಸ್ ಬೇಕು ಅಂತೇಳಿ 30 ಲಕ್ಷ ರೂಪಾಯಿನ ಕೊಟ್ಟು, ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಇವರೇನು ರೆಕಮೆಂಡ್ ಮಾಡಲಿಲ್ಲ. ಇದು ಮುನಿಶೆಟ್ಟಿ ಇದನ್ನೇ ಸೆಕ್ರೆಟರಿ ಅವ್ರಿಗೆ ಗೊತ್ತಿದೆ, ಶ್ರೀನಿವಾಸ ಮೂರ್ತಿ ಅವ್ರಿಗೆ ಗೊತ್ತಿದೆ. ನಾನೇ ಹೇಳಿ ಅಪ್ಲಿಕೇಶನ್ ಹಾಕ್ಸಿದೆ.
50 ಲಕ್ಷ ರೂಪಾಯಿ ನಾನು ಕೊಡಿಸ್ತೀನಿ, ಈ ಕಾನೂನಿನಲ್ಲಿ 50 ಲಕ್ಷ ರೂಪಾಯಿ ಸಿಗುತ್ತೆ ನಿಮಗೆ, ಅಪ್ಲಿಕೇಶನ್ ಹಾಕಿಸಿ. ಆಂಜನೇಯ ಅವರಿಗೆ ಒಂದು ದಿನವೆಲ್ಲ ನಾವು ಧರ್ನಾ ಕೂತು 50 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿ 80 ಲಕ್ಷ ರೂಪಾಯಿನಲ್ಲಿ ಇವತ್ತು ಕಟ್ಟಡ ಆಯಿತು. ಕಟ್ಟಡ ಆದಮೇಲೆ ಅದನ್ನು ಇನಾಗ್ರೇಷನ್ಸ್ ಮಾಡಬೇಕು ಅಂತ ಬಂದಾಗ ನಾನು ಪೀಠಾಧಿಪತಿ, ಎಲ್ಲವನ್ನೂ ಸರ್ವಸ್ವವನ್ನು ತ್ಯಾಗ ಮಾಡಿ ಪೀಠಾಧಿಪತಿ ಆಗಿದ್ದೀನಿ, ಗೌರವ ಕೊಡ್ತಕ್ಕಂಥದ್ದು. ಸಮಾರಂಭದಲ್ಲಿ ಶ್ರೀನಿವಾಸ ಮೂರ್ತಿ ಅವರಿಗೆ ಸನ್ಮಾನ ಮಾಡಿದ್ರು, ಸಂತೋಷ, ಮಾಡಲಿ, ನಾನು ಯಾರಿಗೂ ಉದ್ದೇಶ ಮಾಡೋಣ ಮಾಡಲಿ. ಆದರೆ ಒಬ್ಬ ಪೀಠಾಧಿಪತಿಗೆ ಸನ್ಮಾನ ಮಾಡಬೇಕು ಅಂತಿದ್ದಾಗ ಇವರು ಅಧ್ಯಕ್ಷರು ಇಬ್ಬರೂ ಸಹ ಕಣ್ಮರೆ ಆದ್ರಲ್ಲ. ಇದು ಪೀಠಾಧಿಪತಿಗೆ ಕೊಡ್ತಕ್ಕಂಥ ಗೌರವನೋ? ನಾನು ಜನಾಂಗದ ಪ್ರತಿನಿಧಿಯಾಗಿ ಪೀಠಾಧಿಪತಿಯಾಗಿದ್ದಾಗ ಜನಾಂಗಕ್ಕೆ ಕೊಡ್ತಕ್ಕಂಥ ಗೌರವನೋ ಮತ್ತು ಜನಾಂಗದಲ್ಲಿ ಸಾಮರಸ್ಯವನ್ನು ಉಂಟು ಮಾಡ್ತಕ್ಕಂಥ ಗೌರವನೋ? ಇದು ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ಜನಾಂಗದ ಕಷ್ಟ ಸುಖಗಳಿಗೆ ಆ ಸಂಘವನ್ನು ಕಟ್ಟಿ ಉಳಿಸಿದ್ದು ನಾನು. ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಹೇಳಿ ಜನಗಳ ಮುಂದೆ, ಮತ್ತು ಆ ಸಂಘವನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟರಲ್ಲ, ಇದು ಸಾಮರಸ್ಯನ? ಜನಾಂಗದ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಕೊಡುಗೆನ ಇವರು? ಇದಕ್ಕೆ ಜನಗಳಿಗೆ ತಿಳಿಸ್ಬೇಕು. ಬರೀ ಮಾತಿನಲ್ಲಿ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದಲ್ಲ. ಆದ್ದರಿಂದ ಇದು ಅಲ್ಲಿಗೆ, ಇನ್ನೂ ಬೇಕಾದಷ್ಟಿದೆ ಹೇಳ್ತಕ್ಕಂಥದ್ದು, ಅಲ್ಲಿಗೆ ನಿಲ್ಲಿಸ್ತೇನೆ. ಇದನ್ನು ನಾನು ಕಾಂಗ್ರೆಸ್ನಲ್ಲಿ ದೇವರಾಜ ಅರಸು ಸಾಹೇಬರಿದ್ದಾಗ ಅವರ ತಮ್ಮ ಜಯದೇವ ಅವರ ಜೊತೆಯಲ್ಲಿದ್ದು ಹಿಂದುಳಿದ ವರ್ಗಗಳ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದವನು. ಆಗಲೇ ನನಗೆ ದೇವರಾಜ ಅರಸು ಸಾಹೇಬರು ಗೊತ್ತು, ಗುಂಡೂರಾಯರು ಗೊತ್ತು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವತ್ತು ಸ್ಪೀಕರ್ ಆಗಿದ್ದಂಥ ಪಿ ವೆಂಕಟರಮಣವರು ಗೊತ್ತು, ಯಾರು ನಮ್ಮ ಕಾಗೋಡು ತಿಮ್ಮಪ್ಪನವರು, ನಾವೆಲ್ಲ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೋ. ಆಗ ನಾನು ಕಾಂಗ್ರೆಸ್ನಲ್ಲಿದ್ದಾಗ 88ರಲ್ಲಿ ನಾನು 82ರಿಂದ 88ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದ ಬಗ್ಗೆ ಹೋರಾಟವನ್ನು ಮಾಡಿದಾಗ ಇಡೀ ಕರ್ನಾಟಕದಲ್ಲಿ BJ ಪುಟ್ಟಸ್ವಾಮಿ ಯಾರು ಅಂತಕ್ಕಂಥದ್ದನ್ನು ನಾನು ಸಾಬೀತು ಮಾಡಿದ್ದೇನೆ. ಇದನ್ನು ಘಂಟಾಘೋಷವಾಗಿ ಹೇಳ್ತೇನೆ, ನಮ್ಮ ಜನಾಂಗಕ್ಕೂ ಸಹ ಗೊತ್ತಿದೆ. ಆಗ ನಾನು 2088ರಲ್ಲಿ ರಿಟೈರ್ ಆದಾಗ ಮಾಡಿದ ಉಪಕಾರವನ್ನು ಮಡಿಯತಕ್ಕಂಥವನ್ನಲ್ಲ ನಾನು. ಗುಂಡೂರಾಯರನ್ನ ದುರಾದೃಷ್ಟವಶಾತ್ ಅವರು ಹೊರಗಡೆ ಇದ್ದಿದ್ದರಿಂದ ನಾನು ಅವ್ರ ಜೊತೆಯಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು ನನಗೆ MLCಯನ್ನು ಕೊಡಲಿಲ್ಲ. 88ರಿಂದ 2012ರವರೆಗೂ ನಾನು MLC ಆಗೋದಕ್ಕಾಗಲಿಲ್ಲ. ಮಧ್ಯದಲ್ಲಿ ಒಂದು ಹೊಸ ನೀರು ಬಂತು ಕಾಂಗ್ರೆಸ್ಗೆ, ಹೊಸ ನೀರು ಬಂತು. ಆ ಹೊಸ ನೀರು ಬಂದಾಗ ಇವರು ಆ ಜನತಾದಳದಲ್ಲಿ ಇದ್ದಂಥವರು ಇಂದಿರಾ ಗಾಂಧಿ ಅವ್ರ ಬಗ್ಗೆ ಏನೇನು ಮಾತನಾಡಿದ್ರು ಗೊತ್ತಿದೆ, ಸೋನಿಯಾ ಗಾಂಧಿ ಬಗ್ಗೆ ಏನೇನು ಮಾತನಾಡಿದ್ರು ಗೊತ್ತಿದೆ, ಅದೆಲ್ಲ ಉಚ್ಚಾರ ಮಾಡಬೇಕಾಗಿಲ್ಲ. ಇವತ್ತು ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಆಗ ನನಗೆ 2 ಸಾರಿ MLCಗೆ ಅವಕಾಶ ಬಂತು. ಆಗ ಸಿದ್ದರಾಮಯ್ಯನವರು ಈಸ್ ಎ ಜೆಂಟಲ್ಮನ್, ಅವ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ವರ್ಗದವರ ವಾಯ್ಸ್ ಅಂತ ನಾನು ತಿಳ್ಕೊಂಡಿರೋದು. ಅವರು ಇವ್ರ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದರಿಂದ 2 ಸಾರಿ ನನಗೆ ಅವಕಾಶ ಬಂದಾಗಲೂ ಸಹ ನನಗೆ ಸುದರ್ಶನ್ ಬೇಕು ಅಂತೇಳಿ ಇವ್ರನ್ನ ಆಫ್ ಮಾಡ್ಕೊಂಡ್ರು ಹೊಸ್ದಾಗಿ ಸೇರಿದ ಮೇಲೆ. ಆಗ ನನಗೆ ಮಾನಸಿಕವಾಗಿ ಬೇಜಾರಾಯಿತು. ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ 3 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ, ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿ ಇಡೀ ಕರ್ನಾಟಕದಲ್ಲಿ 225 ಕ್ಷೇತ್ರವನ್ನು ಸುತ್ತಿ ಹಿಂದುಳಿದ ವರ್ಗಗಳ ಕಟ್ಟಿದವನು ನಾನು. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇದ್ದರೆ ಕೇಳ್ಕೊಳ್ಳಿ ಯಾರು ಕಟ್ಟಿದವರು ಅಂತ. ನಾವು ನೇರವಾಗಿ ಆಗಲಿಲ್ಲ. ಅದಾದಮೇಲೆ ನಾನು ಬೇಸರ ಆಗಿದ್ದಾಗ 2 ಸಾರಿ MLA ಕಂಟೆಸ್ಟ್ ಮಾಡಬೇಕು, ಟಿಕೆಟ್ ಕೇಳದೆ ಕೊಡಲಿಲ್ಲ. MLCಗೆ ರಿನ್ಯೂವಲ್ ಮಾಡಬೇಕು ಅಂತ ಹೇಳ್ಬಿಟ್ಟು 4 ಸಾರಿ ಕೇಳದೆ ಕೊಡಲಿಲ್ಲ ಇವ್ರು ಬಂದ ಮೇಲೆ. ಆಗ ನಾನೇ ಯೋಚನೆ ಮಾಡಿದೆ, ಇಬ್ಬರು ಇಲ್ಲಿ ಇದ್ಕೊಂಡು ಆಗೋದಿಲ್ಲ, ಅವರಿಗೆ ಒಬ್ಬರು ಸಪೋರ್ಟ್ ಸಿಕ್ಕಿದೆ, ನನಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಯಡಿಯೂರಪ್ಪನವರು ಯಾವುದೋ ಒಂದು ಸಂದರ್ಭದಲ್ಲಿ ನಾನೇ BJPಗೆ ಹೋಗಿ ಅವರಾಗ ಅವರು ನನ್ನನ್ನು ಆಹ್ವಾನ ಮಾಡಿದ್ರು. ಆಹ್ವಾನ ಮಾಡಿದಾಗ ನಾನು BJPಗೆ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನಾನು BJPಗೆ ಹೋದೆ. ಯಾರು ಎಲ್ಲ ಹೇಳ್ತಾರೆ ಲೇಟ್ ಆಗ್ತದೆ, ಜಾಸ್ತಿ ಆಗ್ತದೆ ಅಂತಕ್ಕಂಥದ್ರಿಂದ ನಾನು BJPಗೆ ಸೇರಿದ 8 ದಿವಸದಲ್ಲಿ ನನ್ನ ಹಿಂದಿನ ರೆಕಾರ್ಡ್ಸ್, ನಂಬಿಕೆ, ಕೆಲಸದ ದಕ್ಷತೆ, ಪ್ರಾಮಾಣಿಕತೆ
ಇದೆಲ್ಲವನ್ನು ಮನಗಂಡಂಥ ಯಡಿಯೂರಪ್ಪನವರು ನನ್ನನ್ನು ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಹೊಸದಾಗಿ ಹೋದರೂ ಸಹ ಮಾಡಿ ಸಚಿವ ಸಂಪುಟ ದರ್ಜೆಯನ್ನು ಕೊಟ್ಟರು. ನಾನಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಕೇವಲ 2 ತಿಂಗಳು ಆಗಿರ್ಬೋದೇನೋ, ಯಾವುದೋ ಒಂದು ವಿಚಾರ ಹಾಲಪ್ಪನವ್ರ ವಿಚಾರದಲ್ಲಿ ಯಾವುದೋ ಬಂದರೆ ನನಗೆ ಯಾರೋ ಒಬ್ಬ ಆಂಧ್ರದವ್ರನ್ನ, ಏಕೆಂದರೆ ಸುದರ್ಶನ್ ಬುದ್ಧಿ ಏನಪ್ಪ ಅಂತ ಅಂದರೆ ಹಿಂದೆಗಡೆ ಕಚ್ಚೋದು, ಮುಂದೆಗಡೆ ಬರೋ ಧೈರ್ಯ ಇಲ್ಲ. ಬೇರೆಯವರ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡೋದು. ಅದಕ್ಕೆ ತಾನು ಹೇಳೋದಕ್ಕೆ ಬದಲಾಗಿ ಆಂಧ್ರದವರೊಬ್ಬರನ್ನ ಕರ್ಕೊಂಡು ಬಂದು ಟಿ ವಿನಲ್ಲಿ ಕೂರಿಸಿ ನನ್ನ ಮೇಲೆ ಆಪಾದನೆಗಳನ್ನು ಮಾಡ್ತಾರೆ. ಅದು ತೇಜೋವಧೆ ಅಲ್ವಾ? ಬೇರೆ ಜನಾಂಗದವರು ನಾನು ಅಷ್ಟೊಂದು ಹೋರಾಟ ಮಾಡಿದ್ದೆ, ದೊಡ್ಡವರ ನಾಯಕರ ಜೊತೆ ಹೋರಾಟ ಮಾಡಿದ್ದೆ. 2-3 ಜನ IAS ಆಫೀಸರ್ಸ್ನ ಡಿಸ್ಮಿಸ್ ಮಾಡಿಸಿದ್ದೆ. ಪೊಲಿಟಿಕಲ್ಲಾಗಿ 2 ಮಿನಿಸ್ಟರ್ ರಾಜೀನಾಮೆ ಕೊಡಿಸಿದ್ದೆ. ಅವರ್ಯಾರೂ ನನ್ನ ಬಗ್ಗೆ ಏನು ಮಾತಾಡಲಿಲ್ಲ. ಈ ಮನುಷ್ಯ ಹೊಸದಾಗಿ ಬಂದು ಕಾಂಗ್ರೆಸ್ಗೆ, ನಾನು ಹೊರಗಡೆ ಬಂದರೂ ಸಹ ನನ್ನ ಬೆನ್ನು ಬಿದ್ದ ಬೇತಾಳನಂತೆ, ಬೆನ್ನು ಬಿದ್ದ ಬೇತಾಳದಂತೆ ನನಗೆ ಗುಂಪು ಕಟ್ಟಿ ಸಿಟಿ ಇನ್ಸ್ಟಿಟ್ಯೂಷನಲ್ಲಿ ಮೀಟಿಂಗ್ ಮಾಡಿ ಆ ಎನ್ ಶ್ರೀನಿವಾಸ್ ಹತ್ರ ಯಾರು 10,000 ರೂಪಾಯಿ ಕೊಟ್ಟು 50,000 ರೂಪಾಯಿ ಕೊಡಿಸಿ ಟಿ ವಿನಲ್ಲೂ ಹಾಕ್ಸಿದ್ರು. ಯಾಕೆ? ನಾನು ರಾಜೀನಾಮೆ ಕೊಡಬೇಕು ಅಂತ. ಆಗ ಹಿಂಬಾಲಕರೆಲ್ಲ ಹೇಳ್ಕೊಂಡು ತಿರ್ಗಕ್ಕೆ ಶುರು ಮಾಡಿದ್ರು. ಇನ್ನೂ ರಾಜೀನಾಮೆ ಕೊಡಲಿಲ್ವಾ? ಇನ್ನೂ ಇದ್ದಾನೆ ಆಫೀಸ್ನಲ್ಲಿ ಅಂತ ಎಲ್ಲ ಫೋನ್ ಮಾಡಿ ಓಡಾಟ ತಿರುಗಾಡ್ಕೊಂಡಿದ್ರು. ಆಗ ನಾನು ಯಡಿಯೂರಪ್ಪನ ಹತ್ರ ಹೋಗಿ ರಾಜೀನಾಮೆ ಕೊಟ್ಟೆ. ಆಗ ಅವ್ರು ಹೇಳಿದ್ರು, ನನಗೆ ಇದಾಗಲೇ 8 ದಿನದಿಂದ ಬಂದಿದ್ದ ಮಾಹಿತಿ, ನಿಮ್ಮ MLC ಅವರು ಇನ್ನೊಬ್ಬರು ಲಾಯರ್ ಕಟ್ಕೊಂಡು ನಿಮ್ಮ ಮೇಲೆ ಗೂಬೆ ಕೂರಿಸ್ತಾರೆ, ಹರಿದಾಕ್ಬಿಟ್ಟು ಹೋಗಿ ಮನೆ ಕಳ್ರಿ ಅಂತ ಅಂದರು. ಇವ್ರನ್ನ ಕರೆದು ಸನ್ಮಾನ ಮಾಡ್ತಾಯಿದ್ರು, ಎಲ್ಲ ಸಭೆಗೂ ಕರೀತಾಯಿದ್ರು. 20 ವರ್ಷದಲ್ಲಿ ನಾನು ಇವ್ರಿಗೆ ಯಾವುದಾದ್ರೂ ಸಹ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂಥದ್ದನ್ನು, ಇವರ ವಿರುದ್ಧ ಮಾಡಿರ್ತಕ್ಕಂಥದ್ದಿದ್ರೆ ಒಂದೇ ಒಂದನ್ನು ಇನ್ಸ್ಟೆನ್ಸನ್ನು ಹೇಳಲಿ, ಇಲ್ಲ ಯಾವತ್ತಾದರೂ ಸಹ ನೇರವಾಗಿ ಕೂತ್ಕೊಳ್ಳೋದಕ್ಕೂ ತಯಾರಾಗಿದ್ದೀನಿ, ಎಲ್ಲಾದರೂ ಹೇಳಲಿ. ಆದರೆ ನನಗೆ ಮೊದಲನೇದಾಗಿ ಇವರು ನನ್ನ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ದೇವರು ನನ್ನನ್ನು ಕಾಪಾಡ್ತಾರೆ. ಅದಾದಮೇಲೆ ಕೋರ್ಟ್ಗೆ ಹೋದರು. ಕೋರ್ಟ್ನಲ್ಲಿ ಇವರು ಯಾರು ಅಪಾಯಿಂಟ್ ಮಾಡಿದ್ರು ಅದೇ ಲಾಯರ್ ಒಬ್ಬ ಹಿಂದುಳಿದ ವರ್ಗದವನು ನನಗೆ ಬಂದು ಹೇಳ್ದ. ಇವರ ಅಧ್ಯಕ್ಷತೆಯಲ್ಲೇ ಸಿಟಿ ಇನ್ಸ್ಟಿಟ್ಯೂಟ್ನಲ್ಲಿ ಮೀಟಿಂಗ್ ಮಾಡಿ ನನಗೆ 50,000 ರೂಪಾಯಿ ಕೊಟ್ಟು ಕೇಸ್ ಹಾಕ್ಸಿದ್ರು. ಆಮೇಲೆ ಇದು ಸುಳ್ಳು ಕೇಸು ಅಂತ ಗೊತ್ತಾಯಿತು. ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹಾಕಬೇಕು ಅಂದರೆ ನಾನು ಹಾಕಲ್ಲ ಅಂತ ಬಂದಿದ್ದೀನಿ ಅಂತೇಳಿ ನನಗೆ ಬಂದು ಹೇಳಿದ್ರು ಅವರು. ನಾನು ಸುಳ್ಳು ಹೇಳಿ ಜೀವನದಲ್ಲಿ ಇಲ್ಲ, ಇದು ಸತ್ಯವಾದ್ದು, ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ. ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇದು. ಇದಾಯಿತು. ಎರಡನೇದು, ನಮ್ಮ ಜನಾಂಗಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸೇವೆಯನ್ನು ಮಾಡಿದೆ. ನನ್ನ ಪ್ರಾಣಕ್ಕೂ ಒಂದು ಸಾರಿ ಕುತ್ತು ಬಂದಿತ್ತು. ನನ್ನ ಪ್ರಾಣಕ್ಕೆ ಕುತ್ತು ಬಂದದ್ದು, ನನ್ನ ಮನೆಯೆಲ್ಲ ಹೊಡೆದರು. ಅಂದರೆ ನಾನು ಯಾವಾಗಲೂ ಶಾಸಕನಾಗಿ ಹೇಡಿಯಾಗಿ ಕೆಲಸ ಮಾಡಲಿಲ್ಲ, ಗಂಡಸ್ತನದಿಂದ ಕೆಲಸ ಮಾಡಿದ್ದೇನೆ. ಕೊಟ್ಟ ಕೆಲಸವನ್ನು ದಿಟ್ಟತನದಿಂದ ಮಾಡಿದ್ದೇನೆ, ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಅದರಿಂದ ನನಗೆ ನನ್ನ ಮನೆ ಅಟ್ಯಾಕ್ ಆಯಿತು. ಆದರೂ ನಾನು ಯಡಿಯೂರಪ್ಪನವ್ರನ್ನ ಬಿಡಲಿಲ್ಲ. ಯಾಕೆ? ಅವರು ನಂಬಿಸಿ ನನ್ನ ಕರ್ಕೊಂಡಿದ್ದಾರೆ ಅಂತೇಳಿ ನಾನು ಅವ್ರನ್ನ ಬಿಡಲಿಲ್ಲ. ಆಗ ನನ್ನ ಸ್ವಂತಕ್ಕೆ ನಾನು ಕೇಳ್ಕೊಳ್ಬೋದಾಗಿತ್ತು, ಏನು ಬೇಕಾದರೂ ಯಡಿಯೂರಪ್ಪನವ್ರು ಕೊಡ್ತಾಯಿದ್ರು. ನಾನು ಒಂದೇ ಒಂದು ಇಷ್ಟಾಗಲಿ ಜಮೀನನ್ನಾಗಲಿ ಲಾಭದಾಯಕವಾದ ವಿಚಾರವನ್ನಾಗಲಿ ಯಡಿಯೂರಪ್ಪನ ಹತ್ರ ಕೇಳಲಿಲ್ಲ. ನಾನು ಕೇಳಿದ್ದು ಇಷ್ಟೇ, ನಮ್ಮ ಜನಾಂಗದಲ್ಲಿ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ. ಮಟ್ಟೆ ಗಡಿನಲ್ಲಿದ್ದಾರೆ ವಾಸ, ಬೆಂಕಿ ಬಿದ್ದರೆ ಎಲ್ಲ ಬೆಂದೋಗ್ಬಿಡ್ತದೆ. ಸನ್ಮಾನ್ಯ ಸುದರ್ಶನ್ ಅವರು ಹೇಳಬೇಕಲ್ಲ, ಇವ್ರು ಯಾರ್ಯಾರ ಹತ್ರ ಏನೇನು ಮಾಡಿಸಿದ್ದಾರೆ ಹೇಳಬೇಕಲ್ಲ. ಇದನ್ನು ನಾನು ಮಾಡಿಸ್ದೆ, ಸರ್ವೆ ಮಾಡಿಸಿ ಅಂತ. ನಮ್ಮ ಕರ್ನಾಟಕದಲ್ಲಿ ಜನಗಳಿಗೆಲ್ಲ ಗೊತ್ತಿಲ್ವಾ? ನಮ್ಮ ಜನ ಬಂಧುಗಳಿಗೆ ಎಲ್ಲ ತಾಲೂಕಿನಲ್ಲಿ ಸರ್ವೆ ಮಾಡಿರೋದು PDO ಹತ್ರ. ಮನೆಗಳಿಲ್ಲದೆ ಇರೋರ ಸರ್ವೆ ಮಾಡಿರೋದು ಗೊತ್ತೋ ಇಲ್ಲ, ಗೊತ್ತಿದೆಯೋ ಇಲ್ವೋ ಹೇಳಿ ಜನಗಳು ಕೇಳಿ. ಅವರು ಇವರ ಕೋಲಾರದಲ್ಲೇ PDOಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮಾಡಬೇಡಿ ಅಂತ. ನಾನು ಫೋನ್ ಮಾಡಿ ಲಿಸ್ಟ್ ತರಿಸ್ದೆ. ಲಿಸ್ಟ್ ಬಂತು. ಲಿಸ್ಟ್ ಯಾವಾಗ ಬಂತು? ಮಾಡಿದ ಬಗ್ಗೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ಬೆಂಗಳೂರಿನಲ್ಲಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಅನೇಕ ನಿರ್ಣಯ ಕೈಗೊಳ್ಳಲಾಯಿತು. ಗಾಣಿಗ ಸಮಾಜವನ್ನು ಇಟ್ಟುಕೊಂಡು ಬೆಸ್ತರು, ಈಡ್ಗ, ಮಡಿವಾಳ, ಸವಿತಾ ಸಮಾಜ, ಕುರುಬ, ವಿಶ್ವಕರ್ಮ,
ಸೇರಿದಂತೆ ಅನೇಕ ಹಿಂದುಳಿದ ಸಮಾಜದವರಿಗೆ ಮನೆ ನಿರ್ಮಿಸಲು ನಿವೇಶ ನೀಡಬೇಕೆಂದು ನಿರ್ಣಯ ಮಾಡಿದ್ದು ನಿಜ. ಬೇರೆ ಜಾತಿಗಳಲ್ಲೆಲ್ಲ ಸಮಾವೇಶ ಮಾಡಿದಾಗ ಗಾಣಿಗರು ಕೊಡಿ ಅಂತ ಹೇಳ್ತಾರಾ? ಇವ್ರು ಸ್ಯಾಂಕ್ಷನ್ ಇವ್ರು ಆಯಿತು. ಈಗ ಇವ್ರದೇ ಸರ್ಕಾರ ಬಂತಲ್ಲ, ಅವಾಗ 2016ರಲ್ಲಿ ಅಲ್ಲ 12ರಲ್ಲಿ 13ರಲ್ಲಿ ಬಂತಲ್ಲ, ಗಾಣಿಗರಿಗೂ ಕೊಡಿಸ್ಲಿ. ಆಮೇಲೆ ಇವರು ಅಂಬೇಡ್ಕರ್ ದೊಡ್ಡ ಎಲ್ಲ ಸಮಾಜಕ್ಕೂ ಯಾಕೆ ಕೊಡಿಸ್ತಿಲ್ಲ? ನಾನು ಮಾಡಿಸಿದ್ದನ್ನು ನೀವು ದುಡ್ಡು ಹಂಚಿದ್ರೆ ಪುಟ್ಟಸ್ವಾಮಿಗೆ ಹೆಸರು ಬರ್ತದೆ ಅಂತಲೋ ಏನೋ ಹೇಳಿ ಜನಾಂಗದ ತಲೆ ಮೇಲೆ 30 ಕೋಟಿಯನ್ನು ಹಾಳು ಮಾಡಿದ್ರಲ್ಲ, ಇದು ಸಾಮರಸ್ಯನಾ? ಇದು ಜನಾಂಗದ ಅಭಿವೃದ್ಧಿಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಶಾಸಕನ ದೃಷ್ಟಿನ ಇದು? ಹೇಳಿ ಅವರೇನೆ. ಇದು ದುಡ್ಡು ಹಂಚ್ತಾರ ಇಲ್ಲವ ಅಂತ ಕಾಯ್ಬೋದಾಗಿತ್ತು. ಆದರೆ ನೀನು ಫೆಬ್ರವರಿಗೆ ತೊಗೊಂಡೋಗಿ ನೀವು ಲೆಟ್ರ್ ಕೊಡ್ತೀರಲ್ಲ, ಲಿಸ್ಟ್ ಬಂದ ತಕ್ಷಣವೇ ಎಲ್ಲ ಜಾತಿಯವ್ರಿಗೂ ಕೊಡಿ ಆಗರೆ ಅಂತ ಹೇಳ್ಬಿಟ್ಟು, ಆಗ ಇದನ್ನು ಪೆಂಡಿಂಗ್ ಇಟ್ಟರು. ಯಾಕೆಂದರೆ ಎಲ್ಲರಿಗೂ ಕೊಡೋದಕ್ಕೆ ಯಾವ ಸರ್ಕಾರದಲ್ಲಿ ಕೊಡೋಕ್ಕಾಗುತ್ತೆ? ಈಗ ನಮ್ಮ ಬೇರೆ ಜಾತಿಗಳಿಗೆಲ್ಲ ಅಭಿವೃದ್ಧಿ ನಿಗಮ ಕೊಟ್ಟಿದ್ದಾರೆ, 500 ಕೋಟಿ 100 ಕೋಟಿ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ. ಈಗ ಇವ್ರದ್ದೇ ಸರ್ಕಾರ ಇದೆಲ್ಲ ಕೊಡಿಸ್ಲಿ. ಈಗ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ರಲ್ಲ, ನಮಗೆ ಕೊಡಲಿಲ್ಲ. ಅದನ್ನೇ ಕೇಳಲ್ಲ ಇವಾಗ ಇವರು. ನಾನು ಸ್ಯಾಂಕ್ಷನ್ ಮಾಡಿಸಿದ್ರೆ ಬೇರೆ ಜಾತಿಯವ್ರಿಗೂ ಕೊಡಿ, ಹಾಗಾದ್ರೆ ಗಾಣಿಗರು ಕೊಡ್ಬೋದಾದರೆ ಬೇರೆ ಹಿಂದುಳಿದವ್ರಿಗೂ ಕೊಡಿ ಅಂತ ಮಾತ್ರ ರೆಸಲ್ಯೂಷನ್ ಕೊಡೋಕ್ಕಾಗುತ್ತೆ. ಆಯ್ತಪ್ಪ, ನಾನು ಎಲ್ರಿಗೂ ಕೊಡ್ಸೋಕ್ಕಲ್ಲ, ಬರೀ ಗಾಣಿಗರಿಗೆ ಅಂತ ಮಾಡಿಸಿದ್ದೆ. ಇವರು ದೊಡ್ಡ ಮನುಷ್ಯರು, ಎಲ್ಲ ಹಿಂದುಳಿದ ವರ್ಗದವ್ರಿಗೂ ಕೊಡಿಸ್ತೀವಿ. ಇವಾಗ ನಿವೇಶನ ಕೊಂಡುಕೊಳ್ಳೋದು ದುಡ್ಡು ಕೊಡಿಸ್ತೀವಿ, ಮನೆ ಕಟ್ಟಿಕೊಳ್ಳೋದು ದುಡ್ಡು ಕೊಡಿಸ್ತೀವಿ. ಯಾಕೆ ಶಬ್ದನೇ ಎತ್ತಾ ಇಲ್ವಲ್ಲ? ಆ ಗಾಣಿಗರು ಪಾಪ ಬಡಪಾಯಿಗಳು, ಬಡವರು 30 ಕೋಟಿ ಕಳ್ಕೊಂಡ್ರಲ್ರಿ. ಸುದರ್ಶನ್ ಸಾಹೇಬ್ರೆ, ಇದು ನಿಮ್ಮ ಜನಾಂಗದ ಬಗ್ಗೆ ಕಳಕಳಿನೇನಪ್ಪ. ಇದು ನಾನು ದಾಖಲೆಗಳು ಇಡ್ತಾ ಇದ್ದೀನಿ. ಇದಾದ ಮೇಲೆ 2012ರಲ್ಲಿ ಅವ್ರು ಜೂನ್ಗೆ ಹೋದು, ನಾನು ಜೂನಿಗೆ ಬಂದೆ. ನಾನು ಪ್ರಶ್ನೆ ಕೇಳಿದೆ ಏನಂತ, BJ ಪುಟ್ಟಸ್ವಾಮಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು 72ರ ಅಡಿಯಲ್ಲಿ ಜನಾಂಗದ ವಸತಿ ಸೌಕರ್ಯ ಕಲ್ಪಿಸುವ ಬಗ್ಗೆ ಪ್ರಸ್ತಾಪಿಸಲು ಗಮನ ಸೆಳೆದ ಸೂಚನೆ. ನಾನು ಅವರಾಗಿ ಹೇಡಿಯಾಗಿ ಕೂರಲಿಲ್ಲ. ಪುನಃ ಬಂದು ನಾನು ಸ್ಯಾಂಕ್ಷನ್ ಮಾಡಿಸಿದ ಹಣವನ್ನು ಯಾಕೆ ನೀವು ರಿಲೀಸ್ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಗಮನ ಸೆಳೆದೆ. ಆಗ ಅಂಬರೀಷ್ ಅವರು ಮಂತ್ರಿಗಳು ಉತ್ತರ ಹೇಳಿದ್ರು. ಏನಂತ ಹೇಳಿದ್ರು? ಗಾಣಿಗ ಸಮಾಜದ ಅರ್ಹ, ನೀವು ಕೇಳಿದಂಥ ಪ್ರಶ್ನೆನೂ ಇದು. ಹೇಳ್ತೀರಾ ಉತ್ತರನ? ಸುದರ್ಶನ್ ಸಾಹೇಬ್ರು ಹೇಳ್ತೀರಾ ಇದಕ್ಕೆ ಉತ್ತರ? ಜನಗಳ ಮುಂದೆ ಹೇಳ್ತೀರಾ ಈ ಪ್ರಶ್ನೆ ಕೇಳಿದ ಉದ್ದೇಶ ಏನು ಅಂತ? ಇದು ಹಾಳಾಯಿತು. ಇದಾದ ಮೇಲೆ ಅರ್ಜಿ ಸದಾನಂದ ಗೌಡರು ಚೀಫ್ ಮಿನಿಸ್ಟ್ರಿಗೆ. ಏನಂತ ಅರ್ಜಿ? 112ರಲ್ಲಿ ಈಗಾಗಲೇ ಅಧಿಜೀವಿ ಮಟ್ಟಕ್ಕೆ ಮಂಜೂರಾಗಿರುವ ಉಳಿಕೆ ಜಾಗದಲ್ಲಿ ಗಾಣಿಗರ ಸಂಘಕ್ಕೆ ಮಂಜೂರಾತಿ ಆಗಿರುವ ಜಮೀನನ್ನು ರದ್ದು ಮಾಡುವ ಬಗ್ಗೆ ಅರ್ಜಿ ಕೊಟ್ಟರು. ಯಾರು ಕೊಟ್ಟರು? ಇಲ್ಲಿ ಜನಗಳೆಲ್ಲ ಕೊಟ್ಟರು, ನಮ್ದಲ್ಲ. ನೋಡಿ, ಎಲ್ಲ ಸೈನ್ ಕೊಟ್ಬಿಟ್ರು. ಸದಾನಂದ ಗೌಡರು ಏನು ಮಾಡಿದ್ರು? ವರದಿ ಸಲ್ಲಿಸಿ ಅಂದರು. ವರದಿ ಅವ್ರ ಮೊದಲು ಅರ್ಜಿ ಹಾಕಿದ್ದು ನಿಜ, ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಕ್ಯಾಬಿನೆಟ್ಗೆ ಬಂತು. ಆಗ ನಿಮಗೆ ಹಾಲುಳ್ಳ ಸಂತೋಷ ಆಯಿತಾ? ಹಾಲು ಕುಡಿದ್ರ ಇವರೇ ಸದ್ಯ ಸನ್ಮಾನ್ಯ ಸುದರ್ಶನರು ಹಾಲು ಕುಡಿದ್ರ ರದ್ದು ಮಾಡಿ ಅಂತ ಬಂತು ರಿಪೋರ್ಟು. ಅಪ್ಪನ ಮಗ ಆಗೋದಕ್ಕೆ ಅವತ್ತು ಆ ಜಾಗ ಉಳಿಸ್ತೇನೆ ನಾನು. ಕ್ಯಾಬಿನೆಟ್ಗೆ ಹೋಗಿ ಯಡಿಯೂರಪ್ಪನವ್ರಿಗೆ ಹೇಳಿ ಎಲ್ಲ 15 ಜನ ಮಿನಿಸ್ಟ್ರುಗಳು ಎದ್ದು ನಿಂತರು ಅವತ್ತು ಕ್ಯಾಬಿನೆಟ್ನಲ್ಲಿ. 3 ಮಂಜೂರಾಗಿರೋದನ್ನು ಹೆಂಗೆ ಕ್ಯಾನ್ಸಲ್ ಮಾಡ್ತೀರಿ ಅಂತೇಳಿ ಅಪ್ಪನ ಮಗ ಆಗೋದು ಉಳಿಸ್ತೇನೆ ನಾನು ಅವತ್ತು ಗಾಣಿಗರಿಗೆ ಈ ಜಮೀನನ್ನು. ನೀವೇನು ಮಾಡಿದ್ರಿ? ಈ ಜಮೀನನ್ನು ಹಾಳು ಮಾಡಬೇಕು, ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ರಿ. ಇದು ಸಾಮರಸ್ಯ, ಇದು ಜನಾಂಗದ ಅಭಿವೃದ್ಧಿಗೆ ನೀವು ಕಂಕಣಬದ್ಧರಾಗಿರ್ತಕ್ಕಂಥದ್ದು ಅಲ್ವೇ ಸನ್ಮಾನ್ಯ ಸುದರ್ಶನ್ರವರೇ? ಬರ್ತೀರಾ ಎದುರಿಗೆ ಟೀಕೆ ಕೂತ್ಕೊಳ್ತೀರಾ, ಡಾಕ್ಯುಮೆಂಟ್ ನೋಡ್ತೀರಾ, ಜನಗಳ ಮುಂದೆ ಹೇಳ್ತೀರಾ? ನಯವಾಗಿ ನನ್ನ ಮೇಲೆ ಅಪಾದನೆಗಳು ಮಾಡಿದ್ರಲ್ಲ, ನಿಮಗೆ ದೇವರು ಒಳ್ಳೇದು ಮಾಡ್ತಾನ? ನಾನು ಎಂಥವನು ಅಂದರೆ, ನನ್ನ ಮೇಲೆ ಈ ಜಮೀನ್ ಮೇಲೆ 22 ಅಧಿಕಾರಿಗಳಿಗೆ 22 ಸಂಸ್ಥೆಗಳಿಗೆ ಅರ್ಜಿ ಕೊಟ್ಟರು. ಒಬ್ಬ ಪುಣ್ಯಾತ್ಮ RTI ಇವನು. ನಾನು ಯಾವತ್ತೂ ತಲೆ ಬಗ್ಗಿಸಿ ನಡೆದವನಲ್ಲ, ಅಥವಾ ಒಂದು ತಪ್ಪು ಮಾಡಿ ಸಿಗಾಕೊಂಡಿರೋನಲ್ಲ. ಕೋರ್ಟ್ ಕೇಸ್ ಆಗ್ತದೆ. ಏನಿದೆ ಇಲ್ಲಿ? RTI ಕಾರ್ಯಕರ್ತನಿಗೆ 6 ತಿಂಗಳು ಜೈಲು, 25,000 ರೂಪಾಯಿ ದಂಡ.
ಇದು ಪುಟ್ಟಸ್ವಾಮಿಯ ಶಕ್ತಿ ರೀ ಸುದರ್ಶನ್ ಅವರೇ. ನಿಮ್ಮಾಗಿ ಎಲೆ ಮರೆಕಾಯಿನಲ್ಲಿ ಕಚ್ಚೋದಲ್ಲ. ಇದೆಲ್ಲ ಜನಗಳಿಗೆ ಗೊತ್ತಿತ್ತಾ? ಕಚ್ಚಲಿಲ್ವ ನೀವು ಇದನ್ನು? ಇವೆಲ್ಲವನ್ನ ಸೇರಿಸಿ ಆಕ್ರೋಶದಿಂದ ಅವತ್ತು ನಾನು ಹೇಳಿದ್ದು ನಾನು ಕಚ್ತಾರೆ ಇವರು ಅಂತ. ಇದೆಲ್ಲ ಕಚ್ಚಿದ್ದಲ್ವಾ? ಜನಗಳಿಗೆ ಗೊತ್ತಿತ್ತಾ? ಇದು ಗೊತ್ತಿಲ್ದಂಗೆ ಕಚ್ಬಿಟ್ರಿ. ಆ ಚಂತ್ರ ಮಂತ್ರ ಮಾಡಿದ್ದೆ ನಮ್ಮ ಜನಾಂಗದವ್ರಿಗೆ ಸೇನಾಕಿ ತೊಗೊಂಡು ಕೊಟ್ಬಿಟ್ರಿ. ಗೊತ್ತಿಲ್ದಂಗೆ ಕ್ವಶನ್ ಕೇಳ್ಬಿಟ್ರಿ. ಇದು ಡೆಪ್ಟಿ ಸೆಕ್ರೆಟರಿ ಮೋಹನ್ ಕುಮಾರ್, ಆಮೇಲೆ ವಿಶ್ವನಾಥ್ ಅಂತ ಸತ್ತೋಗ್ಬಿಟ್ಟ ಈಗ ವಿಶ್ವನಾಥ್. ಆಮೇಲೆ ಇನ್ನೊಬ್ರು ಅಡ್ವೊಕೇಟು ವೆಂಕಟೇಶ್ ಅಂತ ಬಂದರು. ನಾವು SLN ಚಾರ್ಟಿಸ್ನಲ್ಲಿ ಅಧ್ಯಕ್ಷರು ಮತ್ತು ಮೆಂಬರ್ ಆಗಿದ್ದೀವಿ ಸರ್. ನಾವೇನೂ ಮಾಡಿದೆ, ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದಾರೆ ಸನ್ಮಾನ್ಯ ಸುದರ್ಶನ್ ಅವರು. ಯಾರವರು? ನಿಮ್ಮ ಸಂಬಂಧಿಕರೇ ಅಲ್ವೇನಪ್ಪ, ಗಾಣಗರೇ ಅಲ್ವೇನಪ್ಪ? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ನಿಜಾನಲ್ಲೇನಪ್ಪ? ಈಗ ಕೇಳ್ತೀರಾ BG ರಮೇಶ್ ಅಂತ ಕೇಳ್ತೀರಾ? ಆ ಮೋಹನ್ ಮೂರ್ತಿ ಡೆಪ್ಟಿ ಸೆಕ್ರೆಟರಿ ಆಗಿದ್ದ, ಅವ್ನು ಡಿಸ್ಮಿಸ್ ಆಗ್ಬಿಡೋಣ ಅವಾಗ ಏನಾದ್ರು ಇದಾಗಿದ್ದರೆ. ಆಗ ನಾನು ಅವ್ರಿಗೆ ಈಗ ಇದ್ದಾರಲ್ಲ ಅವರೆಲ್ಲ, ನಾನು BV ಆಚಾರ್ಯ ಅವ್ರ ಹತ್ರ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಅದನ್ನು ಎನ್ಕ್ವೈರಿ ಮಾಡಿಸಿ, ಎನ್ಕ್ವೈರಿಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಎಕ್ಸಾಮಿನೇಟ್ ಮಾಡಿಸ್ಕೊಟ್ಟೆ. ನಾನು BV ಆಚಾರ್ಯ ಹತ್ರ ಕೂತಿದ್ದೀನಿ, ಇವರು ಬಂದು ಅಲ್ಲೇ ಕೂತಿದ್ರು. ಅವ್ರು ಪನಿಷ್ಮೆಂಟ್ ಕೊಡಿ ಅಂತ ಹೇಳೋದಕ್ಕೆ, ನಾನು ಆ ಪನಿಷ್ಮೆಂಟ್ ಬಿಡಿಸಿ ಅಂತ ಹೇಳೋದಕ್ಕೆ. ನಾನು ಇದು ಗಾಣಗರಿಗೆ ನೀವು ಮಾಡಿದಂಥ ಉಪಕಾರ ಅಲ್ವಾ? ಎಂತೆಂಥ ಉಪಕಾರ ಮಾಡಿದ್ದೀರಾ ಸನ್ಮಾನ್ಯ ಸುದರ್ಶನ್ ಅವರೇ. ಆಮೇಲೆ ಇನ್ನೊಬ್ಬರು ಚೀಫ್ ಇಂಜಿನಿಯರ್ ಇನ್ನೂ ಬದುಕಿದ್ದಾರೆ, ವೆಂಕಟರಾಮ್ ಶೆಟ್ಟಿ ಅಂತ. ಯಡಿಯೂರಪ್ಪ ಇವರಿದ್ದಾಗ PV ವೆಂಕಟರಮಣ ಇವರಿದ್ದಾಗ ನಾನು ಕೆಲಸ ಕೊಡಿಸಿದ್ದೆ ಜ್ಯೋತಿನಗರ ವಿಷಯ ಹುಡುಗ. ಅವನು ಚೀಫ್ ಇಂಜಿನಿಯರ್ ಆಗಿದ್ದ. ಅವ್ನು ರಿಟೈರ್ ಆದಮೇಲೆ ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿಯಲ್ಲಿ ರೈಸ್ ಮಾಡಿ ಅವನ ಸಂಬಳದಲ್ಲಿ ರಿಕವರಿ ಮಾಡಿ ಅಂತ ಆರ್ಡರ್ ಮಾಡಿಸಿಲ್ವ ಸುದರ್ಶನ್ ಅವರೇ? ವೆಂಕಟರಾಮ್ ಶೆಟ್ಟಿ ಇನ್ನೂ ಬದುಕಿದ್ದಾನೆ, ಹೇಳಿಸ್ಲಾ ನಿಮ್ಮ ಕೈಲಿ? ಆಗ ನನ್ನ ಹತ್ರ ಬಂದ ಹುಡುಗ, ಸಾರ್ ನಾನು ರಿಟೈರ್ ಆಗಿದ್ದೀನಿ, ನಾನು ಸಂಬಳದಲ್ಲಿ ಇಟ್ಕೊಳ್ಳಿ ಅಂತ ಮಾಡಿಸ್ಬಿಟ್ಟಿದ್ದಾನೆ ನೋಡಿ ಸಾರ್ ಅಂತ. ಆಗ ನಾನು ರಿಟೈರ್ ಆದಮೇಲೆ ಇವ್ರು ರಿಟೈರ್ ಆದಮೇಲೆ ನಾನು ಅದೇ ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿಗೆ. ಆಗ ನಾನು ಅದನ್ನು ಎಲ್ಲಿ ತೋರಿಸ್ರಿ, ಎಲ್ಲೆಲ್ಲ ಅವ್ನೇನು ತಪ್ಪು ಮಾಡಿದ್ದಾನೆ, ಪಾಪ ತಪ್ಪಿದ್ದಾನೆ, ಹೆಂಗ್ರಿ ಮಾಡ್ತೀರಾ, ಯಾರು ಹೇಳಿದ್ರು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎಕ್ಸಾಮಿನೇಟ್ ಮಾಡಿಸಿ ಅದನ್ನು ಕ್ಯಾನ್ಸಲ್ ಮಾಡಿಸ್ದೆ. ಇದು BJ ಪುಟ್ಟಸ್ವಾಮಿ ಜನಾಂಗಕ್ಕೆ ಮಾಡಿರ್ತಕ್ಕಂಥ ನನ್ನ ಅಳಿಲು ಸೇವೆ ಸುದರ್ಶನ್ ಅವರೇ. ನೀವೇನೇನು ಮಾಡಿದ್ರಿ ಹೇಳಿದ್ನಲ್ಲಪ್ಪ ಕಥೆಗಳನ್ನ, ಇದೆಲ್ಲ ನೀವು ಮಾಡಿರ್ತಕ್ಕಂಥ ಕೊಡುಗೆನಪ್ಪ. ದಯವಿಟ್ಟು ನೀವು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸುಖವಾಗಿ ಬದುಕಿದ್ರಿ, ಜನಾಂಗನೂ ನೋಡಲಿಲ್ಲ, ಶ್ರಮನೂ ತಗೊಳ್ಳಿಲ್ಲ. ನೀವೇನೋ ಒಂದು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಅಲ್ಲೆಲ್ಲ ನಿಮ್ಮ ಮನೆಯವರೇ ಇರೋರು, ನನ್ನಲ್ಲಿ ನನ್ನ ಮಕ್ಕಳು ಮರಿ ಯಾರೂ ಇಲ್ಲ. ನನ್ನ ಮನೆ ಮಾರಿ ಈ ಸಂಸ್ಥೆ ಮಠ ಕಟ್ಟಬೇಕಾದ್ರೆ ನಾನು ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಹಾಕಿದ್ದೀನಿ. ನಿಮಗೆ ಕಳಿಸಿದ್ದು ಮಾಡಿಟ್ಟು ಯಾರಾದರೂ ವೆರಿಫೈ ಮಾಡಲಿ ಬಂದು. ಇವತ್ತು ಪಿಂಚಣಿ ನಡಿಬೇಕಾದ್ರೆ, ಮಠ ನಡಿಬೇಕಾಗಿದ್ದರೆ ಯಾರ್ದು ಒಂದು ಪೈಸೆನ ನಾನು ಸಂಘ ಕಟ್ಟಕ್ಕೆ ಶುರು ಮಾಡಿದ ತವಳಿಂದ ನನ್ನ ಸ್ವಂತಕ್ಕೆ ಉಪಯೋಗ ಮಾಡಿಲ್ಲ. ಜನಾಂಗದ ದುಡ್ಡನ್ನು 10 ವರ್ಷ 8 ವರ್ಷ ಇಂಜಿನಿಯರ್ ಆಗಿದ್ದೆ, ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ. 12 ವರ್ಷ ಶಾಸಕನಾಗಿದ್ದೆ, ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ, ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಮಿನಿಸ್ಟರ್ ಆಗಿದ್ದೆ, ನೀತಿ ಆಯೋಗದ ಅಧ್ಯಕ್ಷನಾಗಿದ್ದೆ. ಇಷ್ಟು ವರ್ಷ ಇದ್ದು ನನಗಿರೋದು ಒಂದೇ ಒಂದು ಮನೆ. ನಾನು BDNಲ್ಲಿದ್ದೆ, ಸೈಟ್ ತೊಗೊಳ್ಳಿ ಅಂತ ಹೇಳಿದ್ರು. ಯಾವಾಗ 1966ರಲ್ಲಿ ನಮ್ಮವರೆಲ್ಲ ತೊಗೊಂಡ್ರು. ನಾನು ಹೇಳಿದೆ ಒಂದು ರೆವಿನ್ಯೂ ಸೈಟ್ ಇದೆ, ನಾನು ಫಾಲ್ಸ್ ಅಫಿಡವಿಟ್ ಕೊಡಲ್ಲ ಅಂತ ಹೇಳಿದೆ. ಆಗ ಕೃಷ್ಣ ಅಂತ IAS ಆಫೀಸರ್, ನಿನ್ನಂಥವ್ರು ಇದ್ದಾರ PWDನಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿಸ್ಕೊಂಡು ನಾನು ಸದನದಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡಿದೆ. ದೇವೇಗೌಡರ ಸರ್ವಿಸ್ ರಿಜಿಸ್ಟರ್ ತೊಗೊಂಡು ಬಂದರು. ಹೇಳಿ ನನ್ನ ಮೇಲೆ ಏನೋ ಚಾರ್ಜಸ್ ಇದೆ ಅಂದೆ. ನೋ ಚಾರ್ಜಸ್ ಅಂದರು. ರೆಕಾರ್ಡ್ ಆಗಿದೆ ಮಿಸ್ಟರ್ ಸುದರ್ಶನ್ ಅವರೇ. ಇದು BJ ಪುಟ್ಟಸ್ವಾಮಿಯ ನಡೆ. ನೀವೇನು ಹೇಳಿದ್ರೆ ಗವರ್ನರ್ ಅಂತ, ಗವರ್ನರ್ಗೆ ನಾನು ನಿಮ್ಮ ಆಸ್ತಿಯನ್ನು ವೆರಿಫೈ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದನ್ನ ಇಡ್ತೀರಾ? ಜನಗಳ ಮುಂದೆ ಇಡ್ತೀರಾ? ನಾನು ಹೇಳದ್ದೇನು ಅಂದರೆ, ನೀವು ಒಂದು ಮನೆ ತಗೊಂಡು ಇನ್ನೊಂದು ಮನೆಯನ್ನು ಇವತ್ತು 2 ಮನೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬಾಡಿಗೆ ತಗೋತಾ ಇದ್ದೀರಲ್ಲ, ಫಾಲ್ಸ್ ಅಫಿಡವಿಟ್ ಕೊಟ್ಟಿದ್ದೀರಿ ಅಂತ ಕೊಟ್ಟಿದ್ದೆ. ಯಾಕೆ ನೀವು ನನಗೆ ಇದೆಲ್ಲ ಮಾಡಿದ್ರೆ ಉಪಕಾರಕ್ಕೆ. ಆಗ ಲೋಕಾಯುಕ್ತದಲ್ಲಿ, ಉಪಲೋಕಾಯುಕ್ತದಲ್ಲಿ ನೀವು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರೂವ್ ಆಗಿತ್ತು. ಆ ಲೆಟ್ರು ನನ್ನ ಹತ್ರ ಇತ್ತು. ಆಗ ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ಬಂದು
ಪನಿಷ್ಮೆಂಟ್ ಆಗಬೇಕು ಅಂತ ಇತ್ತು. ಆಗ ಅವರೇ ಎಲ್ಲ ಬಂದು ಇಲ್ಲ ಬೇಡಿ ಬಿಟ್ಬಿಡಿ ಸಾಕು ಅಂದರು. ಅದನ್ನು ನಾನು ಕೈ ಬಿಟ್ಟೆ ರೀ, ದೇವ್ರ ಮುಂದೆ ಪ್ರಮಾಣ ಮಾಡ್ತೀನಿ, ಕೈ ಬಿಟ್ಟೆ. ಅದನ್ನೇನಾರ ಪರ್ಸ್ಯೂ ಮಾಡಿದ್ದಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು? ನೀವು ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟಿರಲಿಲ್ವಾ? ನೋ ಹೌಸ್ ಆರ್ ಸೈಟ್ ಇನ್ ಮೈ ನೇಮ್ ಆರ್ ವೈಫ್ ನೇಮ್ ಅಂತ ಕೊಟ್ಟಿರಲಿಲ್ವ ನೀವು? BDN ಇದರಲ್ಲಿ ಯಾವುದೋ ಸೊಸೈಟಿನಲ್ಲಿ ಮೆಂಗ್ಸರಸಲ್ಲಿ ಸೈಟ್ ಇದ್ದು ಇನ್ನೊಂದು ಮನೆ ಸೈಟ್ ತೊಗೊಂಡು ಕೊಟ್ಟಿರಲಿಲ್ವಾ? ನಾನು ಆ ಕೆಲಸ ಮಾಡಿಲ್ಲ, ನಾನು ಯಾವುದೂ ಆ ಥರ ತಗೊಳ್ಳೇ ಇಲ್ಲ. ಅದನ್ನು ಹೇಳೋದಕ್ಕೆ ಬದಲು ಗೌರ್ನರ್ ಕೊಟ್ಬಿಟ್ಟಿದ್ರು ಅಂತ ಯಾಕೆ ಸುಳ್ಳು ಹೇಳ್ತೀರಿ ಜನಗಳ ಮುಂದೆ? ಇದು ನಿಮ್ಮ ಸಾಮರಸ್ಯದ ಬಗ್ಗೆ, ನೀವು ಜನಾಂಗಕ್ಕೆ ಅಭಿವೃದ್ಧಿಯ ಬಗ್ಗೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ನಾನು ನಮ್ಮ ಜನಾಂಗದ ಬಂಧುಗಳ ಮುಂದೆ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಜೀವವನ್ನು ತೇದು ಸರ್ವಸ್ವವನ್ನು ತ್ಯಾಗ ಮಾಡಿ ಇವತ್ತು ಒಂದು ಮನೆ ಇರೋದರಲ್ಲಿ ಬಾಡಿಗೆ ತೊಗೊಂಡು ಬೇರೆ ಮಕ್ಕಳಾದ್ರೂ ಕೊಡೋಲ್ಲ. ಒಂದು ಮನೆ ಬಾಡಿಗೆನ ನಾನೇ ತೊಗೊಂಡು ತಿಂಗಳಿಗೆ 86,000 ರೂಪಾಯಿ ಮತ್ತು ನನ್ನ ಪೆನ್ಷನ್ನಲ್ಲಿ ಮಠ ನಡೆಸ್ತಾ ಇದ್ದೀನಿ. ಇವತ್ತಿನ ದಿವಸ ಮಠಕ್ಕೆ 1 ರೂಪಾಯಿನ ಜನಗಳಿಗೆ ಖರ್ಚು ಮಾಡ್ತಾ ಇಲ್ಲ. ಮಿಸ್ಟರ್ ಸುದರ್ಶನ್ ಅವರೇ, ನಮ್ಮ ಜನಾಂಗದ ಬಂಧುಗಳಿಗೆ ನಾನು ತೊಂದರೆ ಕೊಡ್ತಾ ಇಲ್ಲ. ಬಂದರೆ ಕೈಲಾದ್ರೆ 4 ಹೊತ್ತು ಊಟ ಹಾಕ್ತೀನಿ. ನಾನು ಒಂದು MLA ಒಂದು ಪಂಚಾಯಿತಿಗೆ ರಿಸೈನ್ ಮಾಡಲ್ಲ. ಕ್ಯಾಬಿನೆಟ್ ರ್ಯಾಂಕಿಗೂ ಇದನ್ನು ಹುದ್ದೆನ ನಿಮಗೆ ದೈವ ಅನುಗ್ರಹ ಆಗಿದೆ, ನೀವೇ ಪೀಠ ಆಗಬೇಕು ಅಂತ ಅಂದದಕ್ಕೋಸ್ಕರ ದೇವರ ಕರೆದ ಮೇಲೆ ದೇವ್ರ ಜೊತೆಲಿ ಇರಬೇಕು ಅಂತೇಳಿ ರಿಸೈನ್ ಮಾಡಿ ಬಂದವನು. ಇವತ್ತಿನವರೆಗೂ ನಾನು ನನ್ನ ಮಕ್ಕಳನ್ನ ಯಾರು ಮೆಂಬರ್ ಮಾಡ್ಕೊಂಡಿಲ್ಲ, ಅಥವಾ ನನ್ನ ಮನೆಗೆ ಹೋಗಿಲ್ಲ. ಅವರಾಗ ಅವ್ರು ಬಂದರೆ ಹುಟ್ಟಿಲ್ದಿ ಇಲ್ಲ. ನನ್ನ ಜನಾಂಗವೇ ನನ್ನ ಮಕ್ಕಳು, ಸಮಾಜವೇ ನನ್ನ ಸಂಬಂಧ. ಇದನ್ನು ಇಟ್ಟು ನಾನು ಜೀವನ ಮಾಡ್ತಾ ಇದ್ದೀನಿ ದೇವ್ರ ಮುಂದೆ. ನಿಮ್ಮಾಗೆ ಬೂಟಾಟಿಕೆ ಆಡ್ಕೊಂಡು ಭಾಳ ಭಾಷೆ ಬರುತ್ತೆ ಎಂದು ಸ್ಯಾಡಿಸ್ ಅಂತಕ್ಕಂಥ ಮಾತನ್ನು ಉಪಯೋಗಿಸ್ತಿರಲ್ಲ. ಆ ಸ್ಯಾಡಿಸ್ ನೀವು, ನಾನಲ್ಲ. ವಾಪಸ್ ತಗೊಳ್ಳಿ ಆ ಸ್ಯಾಡಿಸ್ ಅನ್ನೋದನ್ನು. ಇನ್ನೊಂದು ವಿಚಾರ ಹೇಳಬೇಕು. 4ರಲ್ಲಿ ನಮ್ಮ ಮಠದಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಲೀಡರ್ಗಳನ್ನೆಲ್ಲ ಕರೆದು ನಾವು ಜನಾಂಗದವರು ಎಲ್ಲ ಬೇರೆಯವರೆಲ್ಲ ಬೇರೆಯವರೆಲ್ಲ ಸಮಾವೇಶ ಮಾಡ್ತಾ ಇದ್ದಾರೆ. ನಾವು ಸಹ ಸಮಾವೇಶವನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಜನರ ಗಮನವನ್ನು ಸೆಳೀಬೇಕು ಅಂತಕ್ಕಂಥದ್ದು ಒಂದು ಅಭಿಲಾಷೆ. ಕಾರಣ ಏನು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯನ್ನು ತೋರಿಸಿದಾಗ ಜನಾಂಗದಲ್ಲಿ ಯುವಕರಿದ್ದಾರೆ, ಅವ್ರಿಗೇನಾದರೂ ಒಂದು ಸಹಾಯ ಆಗಬೇಕಾದ್ರೆ ಸರ್ಕಾರದ ಗಮನವನ್ನು ಸೆಳೀಬೇಕಾಗ್ತದೆ ನಾವು. ಮತ್ತು ಜನಾಂಗಕ್ಕೆ ಆಗಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗ್ತದೆ. ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರೆದು ಹಬ್ಬವನ್ನು ಮಾತ್ರ ಕಾರಣವನ್ನು ಮಾಡಿ ನಾವು ಅವತ್ತಿನ ದಿವಸ ಸಮಾವೇಶ ಮಾಡಬೇಕು ಅಂತೇಳಿ 2 ಮೀಟಿಂಗ್ ಮಾಡಿ ನಾವು ತೀರ್ಮಾನ ಮಾಡಿದೋ. ಇದಕ್ಕೆ ಗೋಪಿಯವರು, ಅಮರನಾಥ್ ಅವರು, ಯೋಗೇಶ್ ಅವರು ಮತ್ತು ನಮ್ಮ ಭೀಮ ಬರುವಂಥವರು, ರಂಗರಾಜರವರು, ನರಸಿಂಹಯ್ಯನವರು, ಹೀಗೆ ಎಲ್ಲರೂ ಒಂದು ಗುಂಪು ಸೇರಿ ನಾವು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿದ ಮೇಲೆ ನಾನು ಮುಖ್ಯಮಂತ್ರಿಗಳಲ್ಲಿ ಈ ಪತ್ರವನ್ನು ಕೊಟ್ಟಿದ್ದೇನೆ. ಈ ಪತ್ರ ಯಾವತ್ತು? 22/11/24 ಕೊಟ್ಟಿದ್ದೀನಿ. ಏನಂತ ಕೊಟ್ಟಿದ್ದೀನಿ? ಅಪಾಯಿಂಟ್ಮೆಂಟ್ ಇದೆ. ದಿನಾಂಕ 24/11/24, 24/11/22, 28/12/24 2 ಸಾರಿ ಪ್ರೋಗ್ರಾಮನ್ನು ಕೊಟ್ಟಿದ್ವಿ ಸರ್. ನೀವುಗೋಸ್ಕರ ಕೋಡ್ ಆಫ್ ಕಾಂಡಕ್ಟ್ ಇದೆ, ಬರೋದಿಲ್ಲ ಚೀಫ್ ಮಿನಿಸ್ಟರ್, ಕ್ಯಾನ್ಸಲ್ ಮಾಡಿ ಅಂದರು. 24/11ಕ್ಕೆ ಕ್ಯಾನ್ಸಲ್ ಮಾಡಿದೆ. ಅದಾದ ಕೊಟ್ಟರು ಅವ್ರ ಅಧಿಕಾರಿಗಳು. ಈಗ ನಾನು ತಿರ್ಗಾ 4-5 ಜನ ಬಂದು ಮುಖ್ಯಮಂತ್ರಿಗಳನ್ನ ನೋಡಿದ್ವಿ. ನೋಡಿದಾಗ ನೀವು 28ಕ್ಕೆ ಮಾಡಿ ಬರ್ತೀನಿ, ಆಮೇಲೆ ಸುದರ್ಶನನ್ನು ಕರೀರಿ ಅಂತ ಹೇಳಿದರು. ಕರಿತೀವಿ ಸರ್ ಅಂತೂ ಹೇಳಿದ್ದು ಅವರಿಗೆ. ನಾವು 28ಕ್ಕೆ ಕೊಟ್ಟಾಗ ಬೆಳಗಾಂನಲ್ಲಿ ಸೆಷನ್ ಇದೆ, ಸೆಂಚುನರಿ ಇದಿದೆ, ಬೆಳಗಾಂನಲ್ಲಿ ಬರೋಕ್ಕಾಗೋದಿಲ್ಲ, ಮುಂದಕ್ಕೆ ಹಾಕಿ ಅಂತಕ್ಕಂಥದ್ದನ್ನು ಅವ್ರ ಅಧಿಕಾರಿಗಳು ಹೇಳಿದ್ರು. ಆಗ 11/1/25ಕ್ಕೆ ನಾವು ಫಿಕ್ಸ್ ಮಾಡಿದ್ವಿ. ಆ ಫಿಕ್ಸ್ ಮಾಡಿದ ಮೇಲೆ ಸುಮ್ಮನೆ ನಾನು ದಡ್ಲಲ್ಲ, ಇಂಥ ಫಂಕ್ಷನ್ ಭಾಳ ಮಾಡಿದ್ದೀನಿ. ನೋಡಿ ಇಲ್ಲಿ ಪ್ರೋಗ್ರಾಮ್ ಕೊಟ್ಟಿಲ್ವಾ? ಏನಂತ ಕೊಟ್ಟಿದ್ದಾರೆ? 11/1/22 ಸ್ಯಾಟರ್ಡೆ ಶ್ರೀ ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಗುರುಗಳಾದ P.
ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ನೂತನ ನಿರ್ಮಿಸುವ ಪ್ರವಚನಾಲಯ ಶಾಲಾ ಕಟ್ಟಡ ಶ್ರೀ ಬಿ.ಜೆ. ಪುಟ್ಟಸ್ವಾಮಿ ಎಕ್ಸ್ ಮಿನಿಸ್ಟರ್ ಉದ್ಘಾಟನೆ. ಸರ್ವೆ ನಂಬರ್ 12 ನಗನೂರು ನೆಲಮಂಗಲ ಪೂರ್ವ ಬಡಾವಣೆ. ಕೊಟ್ಟಿದ್ದೀವಿ ಅವತ್ತಿದ್ದಾರೆ ಖಾಲಿ. ಯಾರ್ದು? ರಾಜ್ಯ ಲೋಕಸೇವೆ ಎಲ್ಲ ಖಾಲಿ, ಯಾರಿಗೂ ಕೊಟ್ಟಿಲ್ಲ. ನನಗೆ ಕೊಟ್ಟಿರೋದು 11 ಗಂಟೆಗೆ. ಆಮೇಲೆ 11 ಗಂಟೆಗೆ ಕೊಟ್ಟಾಗ ಇದು ನಾನು ಪ್ರಿಂಟ್ ಮಾಡಬೇಕಾದ್ರೂ ಕೇಳಿದ್ದೀನಿ ಅದು ಚಿರಂಜೀವಿನ. ಇಲ್ಲ ನಿಮ್ಮದೇ ಇರೋದು ಮಾಡಿ ಅಂತ ಹೇಳಿದ್ರು. ಪ್ರಿಂಟ್ ಮಾಡಿಸ್ದೆ. ಅದಾದಮೇಲೆ ಮಧ್ಯದಲ್ಲಿ ಬಂತು. ಆಗ ನಮಗೆ ಇದಕ್ಕೆ ಮೊದಲೇ ನಾನು ಮುಖ್ಯಮಂತ್ರಿಗಳಿಂದ 10/6/24 ಹೋಗಿದ್ದೆ. 10/6/24 ನಮ್ಮದೊಂದು ಗ್ರ್ಯಾಂಟ್ ನಿಂತೋಗಿದೆ ಮಾಡಬೇಕು ಅಂತ. ಪಾಪ ಸೈನ್ ಹಾಕ್ಕೊಟ್ರು ಚೀಫ್ ಮಿನಿಸ್ಟ್ರು. ಅವ್ರ ಬಗ್ಗೆ ನಂದು ಭಾಳ ಗೌರವ ಇದೆ. ಸೈನ್ ಹಾಕ್ಕೊಟ್ರು. ಅವತ್ತು ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳ್ಬೇಕಾಗಿತ್ತಲ್ಲ, ನೀನು ಪುಟ್ಟಸ್ವಾಮಿ ನೀವು ಹಂಗೆ ನನ್ನ ಮೇಲೆ ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಸೈನ್ ಹಾಕ್ತಾರೆ ಅಂತ ಹೇಳ್ಬೇಕಾಗಿತ್ತಲ್ಲ. ಅವರು ಹೇಳಿದ್ರಾ? ಆಮೇಲೆ ನಾವೆಲ್ಲರೂ ನಿಮ್ಮನ್ನು ಆಹ್ವಾನ ಮಾಡೋಕ್ಕೆ ಹೋಗಿದ್ವಲ್ಲ, ನಾನು, ಗೋಪಿ, ಅಮರನಾಥು, ರಂಗರಾಜ್ ಎಲ್ಲ. ಅವತ್ತೇನಾದ್ರು ಹೇಳಿದ್ರಾ? ಅರ್ಧ ಗಂಟೆ ನಮ್ಮನ್ನು ಕೂರಿಸ್ಕೊಂಡು ಕೃಷ್ಣಾದಲ್ಲಿ ಮಾತಾಡಿ, ಆಮೇಲೆ ನಾನು ಈ 10/6 ಹೋದಾಗ ಚೀಫ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು. ಪುಟ್ಟಸ್ವಾಮಿ ನೀನೇನೇನೋ ಸಂಸ್ಥೆ ಕಟ್ಟಿದ್ದೀಯಂತಲ್ಲಪ್ಪ, ಎಲ್ಲರೂ ಹೇಳ್ತಾರೆ, ನಾನು ನೋಡ್ಬೇಕಲ್ರಿ ಅದನ್ನು ಅಂದರು. ಸೈನ್ ಹಾಕಿ ಕೊಟ್ಬಿಟ್ರು. ಸಾರ್ ನೀವು ಬರೋದಲ್ಲ ಸರ್, ನಾನೇನು ಬಿಲ್ಡಿಂಗ್ ಉದ್ಘಾಟನೆ ಇದೆ ಕರಿತೀನಿ ಬಂದು. ಖಂಡಿತ ಬರ್ತೀನಪ್ಪ ಹೋಗು ಅಂತ ಅಂದ್ಬಿಟ್ಟು ಸೈನ್ ಹಾಕಿ ಕೊಟ್ಕೊಂಡ್ರಿ. ಅವತ್ತು ನಮಗೆ ಏನಾರು ಹೇಳಿದ್ರೇನ್ರಿ ಇವರು? ಆಮೇಲೆ ನಾವು 5-6 ಜನ ಕೇಳಿದಾಗ ಹೇಳಿದ್ರೇನ್ರಿ? ಆಮೇಲೆ 3 ದಿನ ಮೊದಲೇ ನಾನು ಅನಂತ ಹೋದಾಗ ಒಳಗೆ ಅಡುಗೆ ಮನೆ ಪಕ್ಕದಲ್ಲಿ ಹೋದ್ವಲ್ರಿ. ಆಗೇನು ಹೇಳಿದ್ರು ಸಿದ್ದರಾಮಯ್ಯನವರು, ಇದು ಫಸ್ಟ್ ಅದ್ಯಾವುದೋ ಲೋಕಸೇವಾ ಆಯೋಗ ಫಿಕ್ಸ್ ಆಯಿತು ಕರೆಕ್ಟ್. ಉಪರಾಷ್ಟ್ರಪತಿ ಬರೋದು ಅವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಕೊಟ್ಟರು. ಆಮೇಲೆ ಈಗ ಆಗ್ಬಿಟ್ಟಿದೆ, ಉಪರಾಷ್ಟ್ರಪತಿ ಬರ್ತಾ ಇದ್ದಾರೆ. ನಾನು 12ವರೆಗೆ, ಅದು ನನಗೆ ಇವ್ನು ಗೊತ್ತಿಲ್ಲ, ಇವ್ರು ಮಾಡಿಲ್ಲ, ನಾನು ಮಾಡಿದ್ದೀನಿ. ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್, 1 ಮಿನಿಟ್ ಹೆಚ್ಚಿಗೆ ಆದರೂ ಬಿಡೋದಿಲ್ಲ ಅವರು. ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಕೊಡಬೇಕು. 12ವರೆಗೆ ಕ್ಲೋಸ್ ಅವರು ಮೀಟಿಂಗ್. 12ವರೆಗೆ ಕ್ಲೋಸ್ ಆಗುತ್ತೆ. 12ವರೆಗೆ ಬಂದು 2 ಗಂಟೆವರೆಗೂ ನಿಮ್ಮ ಮಠದಲ್ಲಿದ್ದು ಫಂಕ್ಷನಲ್ಲಿ ಅಟೆಂಡ್ ಮಾಡಿ ಆಮೇಲೆ ಮಂಗಳೂರಿಗೆ ಹೋಗ್ತೀನಿ ನಾನು ಅಂತ ಹೇಳಿದ್ರೆ ಇಲ್ವಾ ಕೇಳಿ ಅವರು ಚೀಫ್ ಮಿನಿಸ್ಟರ್. ಹೇಳಿದ ಮೇಲೆ ಗೊಳೋ ಅಂತ ಹತ್ಕೊಂಡು ನನಗೆ ಬಂದು ಮಾಹಿತಿ, ನಾನು ಯಾಕೆಂದ್ರೆ ಸುಳ್ಳು ಹೇಳೋಕ್ಕಾಗಲ್ವಲ್ಲ, ನಾನು ನೇರವಾಗಿ ನೋಡಿಲ್ಲ. ನನಗೆ ಬೇರೆ ಮಾಹಿತಿ ಬಂದದ್ದು, ಯಾರೋ ಇಬ್ಬರು MLA ಕರ್ಕೊಂಡೋಗಿ BJPನವ್ರು ಮಾಡ್ತಾ ಇರೋದು, B.J. ಪುಟ್ಟಸ್ವಾಮಿ ನಿಮ್ಮನ್ನು ಒದ್ದು ಜೈಲಿಗೆ ಹಾಕು ಅಂತ ಹೇಳಿದ್ದ, ಅವ್ನಿಗೆ ಹೋಗ್ತೀರಾ ಹಿಂಗೆ ಹೋಗ್ತೀರಾ ಅಂತ ಇರೋದೆಲ್ಲ ಹೇಳಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರಿಗೂ ಅವ್ರನ್ನ ತಲೆ ಕೆಡಿಸ್ಬಿಟ್ಟಾರೆ. ನಮ್ಗೆ ಇದು ಗೊತ್ತಿಲ್ಲ. ನಾವು ನಮ್ಮ ಮೊಮೆಂಟಮ್ ಕೊಡಬೇಕು, ಹಾರ ಹಾಕಬೇಕು ಅಂತ ನಾವು ಹೋದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಸಿದ್ದರಾಮಯ್ಯನವರು ರೌದ್ರ ಥರ ಹೇಳೋದು. ವಿಜಯಕುಮಾರ್ ಅವ್ರಿಗೆ ನಾನೆಲ್ಲ ಮಾಡಿದ್ದೆ ಅಂತ ಹೇಳ್ತೀಯಲ್ಲಪ್ಪ, ಆಗ ಮಾಡೋದಕ್ಕೆ ಏನೇನು ಪ್ರಾಬ್ಲಮ್ ಬಂದು ಅವರ ಅಧ್ಯಕ್ಷತೆಯಿಂದ ಅಧ್ಯಕ್ಷರು ಮಾಡಿಸಿದ್ದೆ ನಾನು. ಇವರಿಗೆ ಬೊಮ್ಮಾಯಿ ಅವ್ರಿಗೆ ಹೇಳಿ ಅದನ್ನು ಅಪ್ರೂವ್ ಆಗಿತ್ತು. ಅದಾದ ನಂತರ ಹಲವಾರು ಕಾರಣಗಳಿಂದ ಡಿಸ್ಪ್ಯೂಟ್ ಬಂದಿದ್ದರಿಂದ ಹೋಯಿತು. ಈಗ ನಿಮ್ಮದೇ ಸರ್ಕಾರ ಇತ್ತಲ್ಲ, ನೀವೇ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಅವ್ರಿಗೆ ಅಪ್ಲಿಕೇಶನ್ಸ್ ತೊಗೊಂಡು ಯಾಕಪ್ಪ ನೀವು ಅಧ್ಯಕ್ಷರು ಮಾಡಲಿಲ್ಲ ಈಗ SLN ಆಫೀಸ್ಗೆ? ಮೊದಲು ಈಗಲ್ಲೇ ಮೊದಲೇನೆ ಹಿಂದೆ ಒಂದು ಸಾರಿ ಕೆಂಪನಶೆಟ್ಟಿ ಕಾಲದಲ್ಲೂ ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಸಹ ನೀವು ಮಾಡಲಿಲ್ಲ. ಅವ್ರಿಗೂ ಕನ್ವಿನ್ಸ್ ಮಾಡಿ ಬೇರೆಯವ್ರು ಮಾಡಿದ್ರಿ. ನೀವು ಎಲ್ಲರೂ ಬೆಳೆಸ್ತೀವಿ ಅಂತ ಹೇಳ್ತೀರಾ. ಈ ರೀತಿನ ಬೆಳೆಸೋದು ನೀವು? ನಿಮ್ಗೆ ಯಾರಿಗೆ ಬೇಕೋ ಅದು ಮಾಡ್ತೀರಾ, ಯಾರಿಗೂ ಮಾಡೋ ಪ್ರಶ್ನೆನೇ ಇಲ್ಲ ನಿಮ್ಮದು. ಸುಮ್ಮನೆ ಪಾಪ ಅವರು ವಿಜಯಕುಮಾರ್ ಮನೆ ಏನೂ ಮಾತಾಡಲಿಲ್ಲ, ಆದರೆ ಅವ್ರ ಬಗ್ಗೆನೂ ಕಾಮೆಂಟ್ ಮಾಡ್ತೀರಾ. ಆಮೇಲೆ ಇವ್ರ ಗೋಪಿ ಬಗ್ಗೆನೂ ಮಾತಾಡ್ತೀರಾ, ಅಮರನಾಥ್ ಬಗ್ಗೆಯೂ ಮಾತಾಡ್ತೀರಾ. ಎಲ್ಲರೂ ಸಹ ಗಾಣಗರ ಜನಾಂಗದ ಹಿತದೃಷ್ಟಿಯಿಂದ ಮಾತಾಡಿದ್ರೆ ಹೊರತು ಗಾಣಗರ ಹಿತವನ್ನು ಬಿಟ್ಟು ಯಾರೂ ಮಾತಾಡಲಿಲ್ಲ. ಇದನ್ನಾರು ಇನ್ಮೇಲೆ ಸುಮ್ಮನೆ ಹೇಳ್ಕೊಳ್ಳೋದನ್ನು ಬಿಡ್ರಿ.